ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಫೆಬ್ರವರಿ 2024 ಶುಕ್ರವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಸ್ವಾತಿ ನಕ್ಷತ್ರ, ಶೂಲಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ 5 ಸಂದರ್ಭಗಳಲ್ಲಿ ನನ್ನ ಅನುಭವವನ್ನು ತಗೊಬಂದು ಹೇಳ್ತಿದ್ದೇನೆ, ತಪ್ಪು ತಿಳ್ಕೋಬೇಡಿ. 5 ಸಂದರ್ಭಗಳಲ್ಲಿ ಮದುವೆ ಮಾಡುವಾಗ ಜಾತಕಗಳನ್ನು ನೋಡುವ ಅವಶ್ಯಕತೆ ಇಲ್ಲ. ಜಬ್ ಮಿಯಾ ಬೀಬಿ ಹುವೆ ತೋ ರಾಜಿ ಬೀಚ್ ಮೇ ಕ್ಯೂ ಕಾಜಿ ಅಂತ ಹೇಳ್ತೇವೆ. ಹೌದು, ಇದರಲ್ಲಿ ಒಂದು ತುಂಬಾ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತಿದು. ಕಾಜಿ ಅಂತ ಹೇಳಿದ್ದೆ ಪಂಡಿತರು ಯಾಕೆ, ಪೂಜಾರಿ ಯಾಕೆ? ಜಬ್ ಮಿಯಾ ಬೀಬಿ ಹುವೆ ತೋ ರಾಜಿ ಬೀಚ್ ಮೇ ಕ್ಯೂ ಕಾಜಿ. ಬೇಕಿಲ್ಲ. ತುಂಬಾ ಜಾತಕಗಳ ಪರಾಮರ್ಶೆ ಮಾಡ್ತಾ ಮಾಡ್ತಾ ನೋಡಿದ್ದೇನೆ ಮಕ್ಕಳೇ, ದಯಮಾಡಿ ತಪ್ಪು ತಿಳ್ಕೋಬೇಡಿ. ವೈದಿಕವಾಗಿ ಕೆಲವು ನಿಯಮಗಳಿದ್ದಾವೆ, ಅದನ್ನ ಮೀರುವ ಅಧಿಕಾರ ನಮಗೂ ಇಲ್ಲ ನಿಮಗೂ ಇಲ್ಲ. ಅಲ್ಲಿ ತಗೋಬಂದು ಒಂಥರ ಧೃತರಾಷ್ಟ್ರನ ನ್ಯಾಯದ ತರ ಮಾಡಬೇಡಿ. ಅವನು ಕಣ್ಣು ಮುಚ್ಕೊಂಡಿದ್ದಷ್ಟೇ ಅಲ್ಲ, ಮನಸ್ಸಿಗೂ ಕಣ್ಣು ಮುಚ್ಕೊಂಡು ಕೂತಿದ್ದ. ನಮ್ಮ ಮಕ್ಕಳಿಗೆ ಅಲ್ಲಿ ಎಲ್ಲೋ ಒಂದು ಪ್ರೀತಿ ಆಗಿದೆ, ಸುಮ್ಮನೆ ಆಗೋಲ್ಲ. ಎಲ್ಲೋ ಚಿಕ್ಕ ಮಗು, 18 ವರ್ಷ 19 ವರ್ಷ ನಮ್ಮ ಮಗಳು, ಹುಡುಗನಿಗೂ ಒಂದು 21-22 ವರ್ಷ. ಒಂದು ಸ್ವಲ್ಪ ಕಾಯೋಕ್ ಸಮಯ ಕೊಡೋಣ. ಓದ್ಕೊಳ್ರೋ, ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ರೋ, ಗಾಬರಿ ಪಡಬೇಡಿ. ಆ ವಯಸ್ಸಿಗೆ ಅದು ಸಹಜ. ಅಲ್ಲೊಂದು ಕನ್ಫ್ಯೂಷನ್ಸ್ ಇರುತ್ತೆ, ಗಾಬರಿಗಳಿರುತ್ತೆ, ಗೊತ್ತಿಲ್ಲ ಯಾವುದು ಸರಿ ಯಾವುದು ತಪ್ಪು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನತಕ್ಕಂಥ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಗೊತ್ತಿಲ್ಲದ ಮಕ್ಕಳೇ ಅಲ್ಲೊಂದು ತಪ್ಪು ಮಾಡೋದು ನೆನ್ಪಿಟ್ಕೊಳ್ಳಿ. ನಾವು ಗೊತ್ತಿದ್ದು ಅಡ್ಡಗಾಲಿಟ್ಟು ಕೂತ್ಕೋತೇವೆ. ಮಾಡಬಾರದು ತಪ್ಪು ಮಾಡಿಬಿಟ್ಟಿದ್ದಾನೆ, ಮಾಡಬಾರದ್ದು ನಮ್ಮ ಗೌರವ ತೆಗೆದಿಟ್ಟು ಬಿಟ್ಟಿದ್ದಾರೆ. ನಮ್ಮ ಮಕ್ಕಳು ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ, ತಾವು ಮಾಡಿರುವ ಪ್ರೀತಿಯನ್ನ ನಮ್ಮ ಹಾಗೆ ಒಳಗಡೆ ಇಟ್ಕೊಂಡು ಕೊರುಕೊಂಡು, ಇನ್ನೊಂದು ಬಾಧೆ ಪಟ್ಕೊಂಡು, ಒಂದ್ ಸೈಡೋ ದೇವದಾಸ್ತರ ಲವ್ ಫೇಲ್ಯೂರೋ, ಇನ್ನೊಂದು ಹೋಯ್ತು ನಮ್ಮ ಕಾಲಕ್ಕೆ. ಈ ಕಾಲದ ಜನರೇಷನ್ ಹಾಗಲ್ಲ. ಸೀದಾ ಬಂದು ನಮಗೆ ಹೇಳ್ತಾರೆ, ನನಗೊಬ್ರು ಇಷ್ಟ ಆಗಿದ್ದಾರೆ, ನಾನು ಮದುವೆ ಆಗ್ಬೇಕು. ಸರಿ ಆಯ್ತಪ್ಪ, ಆಯ್ತು. ಅವನಲ್ಲಿ ಎಚ್ಚರಿಕೆ ತುಂಬಿಸಿ. ಬೊಂಬೆ ಅಲ್ಲ ಕಣೋ, ಎಲ್ಲೋ ತಗೊಬಂದೆ ಇಟ್ಟು ಬಿಟ್ಟೆ, ಏನೋ ಊಟ ಕೊಟ್ಟೆ. ಆಕೆಗೆ ಊಟ ಕೊಡಿಸೋ ಸಾಮರ್ಥ್ಯ ಇದೆಯಾ ನಿನಗೆ? ಒಳ್ಳೆ ಕೆಲಸ ಇದೆಯಾ? ಒಳ್ಳೆ ಸ್ಥಾನ ಇದೆಯಾ? ಆಕೆಗೆ ಒಂದು ಸ್ತ್ರೀಮೂರ್ತಿಯನ್ನು ಕರ್ಕೊಬರ್ಬೇಕು ಅಂದ್ರೆ ಒಂದು ಮನೆ ಇದೆಯಾ? ವ್ಯವಸ್ಥೆ ಮಾಡಿಟ್ಟಿದೀಯಾ? ಕಡಿಮೆ ಅಂದ್ರೂ 1-2 ವರ್ಷ ಆದ್ರೂ ಆಕೆಗೆ ಯಾವುದೇ ಒತ್ತಡ ಹಾಕದೆ, ಮನೆಯ ಕುಟುಂಬದ ಜವಾಬ್ದಾರಿ ಹಾಕದೆ, ಪಾಲಿಸ್ತಕ್ಕಂಥ ಪೋಷಿಸ್ತಕ್ಕಂಥ ಮಿನಿಮಮ್ ರಕ್ಷಣೆ ಕೊಡತಕ್ಕಂಥ ಬೇಸಿಕ್ ಅಮ್ಯುನಿಟೀಸ್ ಕೊಡೋ ಶಕ್ತಿ ಸಾಮರ್ಥ್ಯ ಇದೆಯಾ? ಮದುವೆ ಆಗಿದ್ದೇವೆ, ಕೆಲ್ಸಕ್ಕೆ ನೀನು ಹೋಗು ನಾನು ಹೋಗು ಅಲ್ಲ. ಇದನ್ನ ತುಂಬಿಸ್ಬೇಕು ಹಿರಿಯರಾಗಿ. ಆಯ್ತಪ್ಪ, ನಿನ್ನ ಆಯ್ಕೆ ತಪ್ಪು ಅಂತ ನಾವು ಹೇಳೋಲ್ಲ. ಆ ಮಗುವನ್ನ ಪೋಷಿಸೋ ಶಕ್ತಿ ನಿನಗಿದೆಯಾ? ಒಳ್ಳೆ ಕೆಲಸದಲ್ಲಿದೆಯಾ? ಒಳ್ಳೆ ಸ್ಥಾನದಲ್ಲಿದೆಯಾ? ಸಮಾಜ ಕೇಳುತ್ತೆ, ನೀನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಆಗ್ತೀಯ, ಸಮಾಜದ ವ್ಯಕ್ತಿ ಆಗ್ತೀಯ. ಕೌಟುಂಬಿಕವಾಗಿ ನೀನು ಮದುವೆ ಆಗ್ತಿದ್ದಾಗೆ ನಿನ್ನ ಘನತೆ, ಗೌರವ, ಹೆಸರು ಬೇರೆಯೇ. ನಿನ್ನದೇ ಜವಾಬ್ದಾರಿಗಳಿರ್ತವೆ. ನಿನ್ನ ನಂಬಿಕೊಂಡು ಆ ಮಗು ಬಂದಿದೆ. ಆಕೆಯನ್ನ ಪೋಷಿಸುವ ಸಾಮರ್ಥ್ಯ ಇದೆಯಾ? ರಕ್ಷಿಸುವ ಸಾಮರ್ಥ್ಯ ಇದೆಯಾ? ಕಾಪಾಡುವ ಸಾಮರ್ಥ್ಯ ಇದೆಯಾ? ಖುಷಿಯಾಗಿಡೋ ಸಾಮರ್ಥ್ಯ ಇದೆಯಾ?
ಹೌದು, ಊಟ ಬಟ್ಟೆ ವ್ಯವಸ್ಥೆ ಇದೆಲ್ಲ ನಾವು ನಿನ್ನನ್ನು ಹೇಗೆ ನೋಡ್ಕೊಂಡ್ವೋ, ಏನೂ ಚ್ಯುತಿ ಬರದ ಹಾಗೆ, ಕೊರತೆ ಬರದ ಹಾಗೆ ಕಾಪಾಡಿದ್ದೇವೆಯಾ, ಇದನ್ನ ಹೇಳ್ಕೊಡಿ. ಮೊದಲು ನಿಂತ್ಕೊಳ್ಳೋ, ಆಯ್ತು ಕಣೋ, ಅದೇ ಹಣೆ ಬರದಲ್ಲಿತ್ತು ಅಂದ್ರೆ ಮಾಡೋಣಂತೆ, ನೋಡೋಣ, ಯಾಕೆ ಗಾಬರಿ ಪಡ್ತೀಯ ಕಣೋ, ನಾವಿದ್ದೀವಲ್ಲ ನಿನ್ ಜೊತೆಲಿ. ಯಾರದು ಜಾತಿ, ಏನದು, ಇದು ಮೊದಲು ನಿಲ್ಸಿ. ಸಣ್ಣ ಒಂದು ಏನ್ ತಿಳ್ಕೋಬೇಕು ತಿಳ್ಕೊಳ್ಳಿ. ಎಸ್, ಹೌದು, ಅಲ್ಲಿದೆ ಕನ್ಫ್ಯೂಷನ್ಸ್ ಇದೆ, ಜಾತಿ ವಿಚಾರದಲ್ಲೋ ಇನ್ನೊಂದು. ಸರಿ, 21 ವರ್ಷದ ಹುಡುಗ, 22 ಇರ್ಬೋದು, 23 ಇರ್ಬೋದು. ಸರಿ, ಒಂದು ಕೆಲಸ ಅಂತ ಮಾಡ್ಕೊಳ್ಳು. ಮತ್ತೆಲ್ಲ ನಾಳೆ ನೀನು ಆಕಿನ ಮದುವೆ ಆದ್ಮೇಲೆ ಆಕಿನ ಕಾಪಾಡೋದು ಪೂರ್ತಿ ಜವಾಬ್ದಾರಿ ನಿಂದೆ, ನಮ್ದಲ್ಲ, ಅವ್ರದ್ದು ಅಲ್ಲ. ನಮ್ಮ ಮನೆಗೆ ಬರುವ ಲಕ್ಷ್ಮಿ ಆಕೆ ಆನಂದವಾಗಿರ್ಬೇಕು, ನಗ್ನಗ್ತಾ ಬರಬೇಕು. ಆ ಮನೆಗೂ ಬೆಳಕು, ಈ ಮನೆಗೂ ಬೆಳಕು. ಇಲ್ಲ, ಜಬ್ ಮಿಯಾ ಬೀಬಿ ಹುವೆ ತೋ ರಾಜಿ, ಅವರಿಬ್ರು ಇಷ್ಟಪಟ್ಟ ಮೇಲೆ ಸೆಂಟ್ರಲ್ ನಮ್ಮದೇ ಯಾಕೆ? ತಗೋ, ಜಾತಕ ನೋಡ್ತೇವೆ, ಒಂದಿಲ್ಲ ಅಂದ್ರೆ ನಾವು ಮಾಡಲ್ಲ. ಅರೆ ಕಾಜಿ ಕಾ ಕಾಮ್ ಕಹಾಸೆ ಆಗೆ, ನಿಮ್ಮ ಕೆಲಸನೂ ಇಲ್ಲ ಅಲ್ಲಿ. ಇಬ್ಬರು ಪ್ರಬುದ್ಧರಾಗಿದ್ದಾರೆ, ಪ್ರಬುದ್ಧತೆಯಿಂದಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ. ಸಮಯ ತಗೊಳ್ಳಿ, ಅವ್ರು ಇನ್ನೊಂದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಸಮಯ ಕೊಡಿ. ಒಂದು 6 ತಿಂಗಳಾಗಿದೆ ಇಷ್ಟಪಟ್ಟು, ಆಗ್ಲಿ, ಇನ್ನೊಂದು 6 ತಿಂಗಳು 1 ವರ್ಷ ಅಂತ ತುಂಬಿಸಿ. ಗಾಬರಿ ಪಟ್ಟು ಹುಡುಗಿಗೆ ಇನ್ನೊಂದು ಹುಡುಗನ್ ನೋಡ್ಬಿಡೋದು. ಒಂದು ಸ್ತ್ರೀಯಾಗಿ ನೀವು ಅಷ್ಟೇ ಮಕ್ಕಳೇ, ನೀವು ಪ್ರೀತಿ ಮಾಡೋದು ತಪ್ಪೇ ಅಲ್ಲ. ನಾನು ಎಷ್ಟೋ ಜಾತಕಗಳನ್ನ ತೋರಿಸಿ, ಒಬ್ರು ಮೊನ್ನೆ ನ್ಯೂಜಿಲ್ಯಾಂಡಿಂದ ಬಂದಿರತಕ್ಕಂಥದ್ದು, ಅಲ್ಲಿಂದ ಫೋನ್ ಹೇಗೋ ಗೊತ್ತಿರೋ ಆತ್ಮೀಯರ ಮೂಲಕ ಕೇಳಲೇಬೇಕು, ಬಿಡ್ತಿಲ್ಲ. ಸರಿ ಆಯ್ತು, ಮಧ್ಯರಾತ್ರಿ ಒಂದು ಹೆಚ್ಚು ಕಡಿಮೆ 11-12 ಗಂಟೆನಲ್ಲಿ ಮಾತಾಡಿದೆ. ತಾಯಿ ಗಾಬರಿ ಬಿಡ್ತಾಳೆ. ನನ್ನ ಮಗ ನೋಡಿ ಹಾಗೆ ಹೀಗೆ ಎಲ್ಲ ಕೇಳಿದೆ. ಇದೇ ಮಾತು ಹೇಳಿದೆ, ಜಬ್ ಮಿಯಾ ಬೀವಿ ಹುವೆ ತೋ ರಾಜಿ ಬೀಚ್ ಮೇ ಕ್ಯೂ ಕಾಜಿ. ನಿಮ್ದು ನಮ್ದು ಎಲ್ಲಿದೆ, ಯಾಕೆ ನೀವು ಈ ತರ ಒತ್ತಡ? ಇಲ್ಲ, ನನಗೆ ಇಷ್ಟ ಇಲ್ಲ. ಅದನ್ನೇ ಹೇಳಿ. ಒಂದು ಕೆಲಸ ಮಾಡಿ, ನಿಮಗೆ ನಿಮ್ಮ ಮಗುವಿಗೆ ಬಂದಿರುವ ಹುಡುಗಿಯನ್ನ ತೋರಿಸ್ಕೊಡ್ತೇನೆ. ಹೌದಾ? ಇದು ಯಾವುದು? ನಮ್ಮ ಜಾತಕದಲ್ಲೇ ಇಂಥ ಹುಡುಗಿ ವಿದ್ವತ್ತು, ಜ್ಞಾನ, ಕೆಲಸ, ಕಾರ್ಯ, ಕುಟುಂಬ, ಬದುಕು ಇರ್ತಾಳ ಇಲ್ವಾ? ನಮ್ಮ ಮಗನ ಜಾತಕದಲ್ಲೇ ಇರುತ್ತೆ, ನಮ್ಮ ಮಗಳ ಜಾತಕದಲ್ಲೇ ಇರುತ್ತೆ. ನಾವು ಹುಡುಕೋದು ಅಲ್ಲ. ಒಂದು ಕೆಲಸ ಮಾಡಿ, ನಿಮ್ಮ ಪರಿವಾರ ಸ್ನೇಹಿತರ ವಲಯದಲ್ಲಿ ನಿಮ್ಗೆ ಯಾವ ಹೆಣ್ಮಗು ಇದೆಯೋ ಅವನ ವಯಸ್ಸಿಗೆ ಮದುವೆ ಆಗತಕ್ಕಂಥ ಒಂದು 4-5 ಜಾತಕ ತಗೊಂಡು ನನಗೆ ಕಳಿಸ್ಕೊಡಿ. ಈ ಹುಡುಗಿ ಜಾತಕನೂ ಕಳಿಸಿ, ಹೆಸರು ಹೇಳ್ಬೇಡಿ ನನಗೆ. 5-6 ಜಾತಕ ಕಳಿಸಿ, ಅದರಲ್ಲಿ ಒಂದು ಆಯ್ಕೆ ನಿಮ್ಮ ಹುಡುಗನಿಗೆ ಮಾಡಿಕೊಡ್ತೇನೆ, ಆ ಹೆಣ್ಣನ ಜೊತೆ ಮದುವೆ ಮಾಡ್ಕೊಡ್ತೀರಾ, ಇದು ನನ್ನ ಮಾತು ಅಂತೆ. ಸರಿ ಗುರುಗಳೇ, ಒಪ್ಕೊಂಡ್ರು. ಹುಡುಗಿದು ಜಾತಕ ಸೇರಿಸ್ಬೇಕು ಅಂತ ಹೇಳಿದೆ. ಆಯ್ತು, ಅವ್ರ ಅಣ್ಣನ ಮಗಳು, ತಮ್ಮನ ಮಗಳು, ಕಸಿನ್ಸ್, ಇನ್ನು ಯಾವ್ದಾವುದೋ ಒಂದು 7-8 ಜಾತಕ ಕಳಿಸ್ಬಿಟ್ಟಿದ್ದಾರೆ. ಸರಿ ಆಯ್ತು, ತಾಯಿ ವಾಗ್ದೇವಿಗೆ ಮೀರಿದ ವಿದ್ಯೆಯ ನನಗೆ. ಅಮ್ಮ ಕೊಟ್ಟಿರೋ ಮಾತು, ಅಂಬ ಪಲಕಿಂಚಿಂದಿ ಅಂತ ಹೇಳ್ತೀವಿ. ಅಮ್ಮ ಮಾತಾಡ್ಸಿದ್ದು, ನಾವಲ್ಲ. ನಾನೇನಾದ್ರೂ ಕಲ್ತಿದ್ದೇನೆ, ತಿಳ್ಕೊಂಡಿದ್ದೇನೆ, ಪ್ರತಿಯೊಂದು ಆ ತಾಯಿ ವಾಗ್ದೇವಿ. ಜಬ್ ಮಿಯಾ ಬೀವಿ ಹುವೆ ತೋ ರಾಜಿ ಬೀಚ್ ಮೇ ಕ್ಯೂ ಕಾಜಿ. ನನ್ನದೇನು ಕೆಲಸ? ತಾಯಿ ವಾಗ್ದೇವಿ ಸುಮ್ನೆ ಯಾರನ್ನೂ ಇಷ್ಟಪಡ್ಲಿಕ್ಕೆ ಆಗೋಲ್ಲ. ಇಷ್ಟು ಲಕ್ಷಾಂತರ ಜನ ಇದ್ದಾರೆ ನಿಮ್ಮ ನಡುವೆ. ಯಾರೋ ಎಲ್ಲೋ ಯಾವತ್ತೂ ಇಲ್ಲದ ಆ ಭಾವ, ಆ ಒಂದು ಆತ್ಮೀಯತೆ, ಅಲ್ಲೊಂದು ಮದುವೆಯ ಬಂಧ, ಭಗವಂತನ ಆಶೀರ್ವಾದ ಹಾಕ್ಬಿಟ್ಟಿರುತ್ತೆ. ಹಾಗಿರುತ್ತೆ. ನಾವು ಕಾಯ್ಬೇಕಷ್ಟೇ. ಇಲ್ಲ, ತಪ್ಪು ಮಾಡ್ಬಿಟ್ಟಿದ್ದಾರೆ, ಏನೋ ಘನಘೋರ ತಪ್ಪು, ಏನು ರಾಜ್ಯಭಾರ ಕಳ್ಕೊಬಿಡ್ತೀರಿ, ದೊರೆ ಪಟ್ಟ ಕಳ್ಕೊಬಿಡ್ತೀರಿ, ಅದಾನಿ ಪಟ್ಟ ಕಳ್ಕೊಬಿಡ್ತೀರಿ, ಪ್ರಪಂಚದ ನಂಬರ್ 1 ಶ್ರೀಮಂತ ಪಟ್ಟ ಕಳ್ಕೊಬಿಡ್ತೀರಿ. ಧೃತರಾಷ್ಟ್ರನ ನ್ಯಾಯ ಮಾಡೋದು, ಅವನಾಗೆ ಕಣ್ಮುಚ್ಕೊಂಡು ಅನ್ನೋದು ಮಗನಿಗೆ ಸಪೋರ್ಟ್ ಮಾಡೋದು. ಹಾಗೆ ನೀವು ಅನ್ನೋದು ಮಗನ ಕುತ್ತಿಗೆಗೆ ಇಲ್ಲ ಮಗಳ ಕುತ್ತಿಗೆಗೆ ಕುತ್ತಿಗೆ ಕುಯ್ಯೋದು. ನೀವು ಒಪ್ಪಲ್ಲ, ಯಾಕಂದ್ರೆ ನಿಮ್ಮಲ್ಲಿ ನ್ಯಾಯವೇ ಇಲ್ಲ. ಧೃತರಾಷ್ಟ್ರನ ನ್ಯಾಯ. ಹೌದು, ಆ 7-8 ಜಾತಕಗಳಲ್ಲಿ ತಮಾಷೆ ಗೊತ್ತಾ,
ತಾಯಿ ಮೇಲೆ ಹಾಕಿ ಮಾರನೇ ದಿನ ಎಲ್ಲ ಚೆಕ್ ಮಾಡಿ ಒಂದು ಮಾರ್ಕಪ್ ಮಾಡಿ 2 ಜಾತಕ ತುಂಬ ಸೌಮ್ಯತೆ ಇತ್ತು, ಆದರೆ ಒಂದು ಜಾತಕ ಅದ್ಭುತವಾಗಿ ಮ್ಯಾಚಿಂಗ್ ಹೊಡಿತಿತ್ತು ಹುಡುಗನಿಗೆ. ಈ ಹುಡುಗಿಯೇ ಈ ಮನೆಯ ಸೊಸೆ. ಯಾರೋ ಬರ್ಲಿಕ್ಕಾಗಲ್ಲ ಮನೆಗೆ, ನೆನ್ಪಿಟ್ಕೊಳ್ಳಿ. ಯಾರ್ಯಾರೋ ನಿಮ್ಮ ಮನೆಗೆ ಸೊಸೆಯಾಗಿ ಬರಲು ಇಲ್ಲ ಅಳಿಯನಾಗಿ ಬರಲು ಸಾಧ್ಯವೇ ಇಲ್ಲ. ಬಂದರೂ ತುಂಬ ದಿನ ಇರೋಲ್ಲ. ಡೈವರ್ಸ್, ಸಪ್ರೇಷನ್, ಇನ್ನೊಂದೇನಾದ್ರೂ ಆಗೋಗುತ್ತೆ 100%. ಯಾರು ಎಷ್ಟೇ ದೂರ ಮಾಡಲು ಪ್ರಯತ್ನ ಮಾಡಿದ್ರು ಒಂದಾಗ್ಬಿಡ್ತಾರೆ. ಒಂದು ಬಹುದೊಡ್ಡ ಸೆಲೆಬ್ರಿಟಿ ಡೈವರ್ಸ್ ಮಟ್ಟಕ್ಕೆ ಬಂದು ಡೈವರ್ಸೇ ಅನ್ನೋ ಒಂದು ಮಾತು ಮತ್ತೆ ಸೇರಿಬಿಟ್ರು. ಬಹುದೊಡ್ಡ ನಟ ನಟಿ. ಹೇಗಾಯ್ತು? ಅಲ್ಲಿಲ್ಲ. ಮದುವೆಯ ಬಂದ ಮಹರ್ಷಿಗಳು, ದೇವರ್ಷಿಗಳು ಅಲ್ಲೊಂದು ಆಶೀರ್ವಾದ ಮಾಡಿ ಹಿರಿಯರ ಮುಖೇನ ನಿಲ್ಸಿಟ್ಟಿದೆ. ಹೊಡಿಲಿಕ್ಕೆ ಬಿಡೋಲ್ಲ, ಹೊಡೆದೋಗಿದ್ದೆಲ್ಲ ಸೇರ್ತಾರೆ, ಹಾಗೆ ಇದ್ದೇ ಇರ್ತಾರೆ ಅಂದಿದ್ದು ಕೂಡ ಕೆಟ್ಟೋಗುತ್ತೆ. ಕಾರಣ ಹೊಂದಾಣಿಕೆ ಇಲ್ಲದಿದ್ದಾಗ. ಅದಕ್ಕೆ ಸಮಯ ತಗೊಳ್ಳಿ ಅಂದಿದ್ದು. ಆ 7-8 ಜಾತಕದಲ್ಲಿ ಒಂದು ಜಾತಕ ಅವ್ರ ತಾಯಿಗೆ ಫೋನ್ ಮಾಡಿದ್ರು. ಮಾರನೇ ದಿನ ಜಗನ್ಮಾತೆ ಮೇಲೆ ಭಾರ ಹಾಕಿ, ನೋಡಮ್ಮ ಇದು ಜಾತಕ, ಈ ಜಾತಕ ಹೊಂದುತ್ತೆ, ಈ ಡೇಟಲ್ಲಿ ಹುಟ್ಟಿರೋ ಮಗು ಅಂದ್ರೆ ಬೆವರ್ತಿದ್ದಾರೆ, ಒದರ್ತಿದ್ದಾರೆ, ಗದ್ಗದಿತರಾಗ್ಬಿಟ್ಟಿದ್ದಾರೆ. ಗುರುಗಳೇ ಹೇಳಿದ್ನಲ್ಲಮ್ಮ, ಯಾಕೆ ಏನಾಯ್ತು ಅಂತ. ಇದು ನನ್ನ ಮಗ ಇಷ್ಟಪಟ್ಟಿರೋ ಹುಡುಗಿ, ನಮಗಿಷ್ಟವಿಲ್ಲದ ಹುಡುಗಿ. ನೋಡಿದ್ರ ನನ್ನ ತಾಯಿ ವಾಗ್ದೇವಿ ತೋರಿಸಿದ್ದು. ನಿಮ್ಮಿಷ್ಟಕ್ಕೆ ಮದುವೆ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತೀರಾ? ನಿಮ್ಮಿಷ್ಟಕ್ಕೆ. ಯಾವುದು ನಮ್ಮಿಷ್ಟಕ್ಕೆ ನಡೆಯೋಲ್ಲ, ನೆನಪಿಟ್ಕೊಳ್ಳಿ. ನಾವು ಅಂದ್ಕೊಂಡಿರೋದು ನಾನು ಮಾಡಿದೆ, ನಾನು ನೋಡಿದೆ, ನಾನು ನಿಂತೆ, ನಾನು ಇಷ್ಟಪಟ್ಟೆ, ಸಾಧ್ಯವೇ ಇಲ್ಲ. ನಾನು ಗೆದ್ದೆ, ಇಲ್ಲ, ಸಾಧ್ಯವೇ ಇಲ್ಲ ಅಂತ ಅಲೆಕ್ಸಾಂಡರ್ ಇಡೀ ಭೂಮಂಡಲವನ್ನು ಗೆಲ್ತೀನಿ ಅಂತ ಬಂದವನು ವಾಪಸ್ ಕೂಡ ತನ್ನ ಊರಿಗೆ ಹೋಗ್ಲಿಕ್ಕಾಗಿಲ್ಲ. ಮಧ್ಯದಲ್ಲೇ ತಿರ್ಕೋಬಿಟ್ಟ. ಚಿತ್ತಾಗ್ಬಿಟ್ಟಿದ್ದ, ಅವನು ಸುಸ್ತಾಗ್ಬಿಟ್ಟಿದ್ದ. ಗೆಲ್ತೀನಿ ಅಂದ್ಕೊಂಡು ಅವನು ರಿಟರ್ನ್ ಹೋಗಕ್ಕಾಗ್ಲಿಲ್ಲ, ದಣದ ಬಿಟ್ಟ ಅವನು. ನಮ್ಮ ಮಗದ ದಾಟ್ಲಿಕ್ಕಾಗ್ಲಿಲ್ಲ. ಬಿಹಾರ, ಇವತ್ತಿನ ಬಿಹಾರ ಅನ್ನೋದು ಮಗದ ರಾಜ್ಯ, ನೆನಪಿಟ್ಕೊಳ್ಳಿ. ದಾಟ್ಲಿಕ್ಕಾಗ್ಲಿಲ್ಲ. ಒಬ್ಬ ಸಾಮಾನ್ಯ ರಾಜನ ಹತ್ರ ಸೋತೋಗ್ತಾನೆ. ಇದು ಲೆಕ್ಕ. ಸೊ ದೈವಕ್ಕೆ ಗೊತ್ತಿಲ್ವ ನಮಗೆ ಎಷ್ಟು ಶಕ್ತಿ ಕೊಡಬೇಕು, ಎಷ್ಟು ಕೊಡಬೇಕು, ಏನ್ ಕೊಡಬೇಕು, ಯಾವಾಗ ಕೊಡಬೇಕು, ಆ ಪಿಕ್ಚರ್ ಎಂಡ್ ಮಾಡಬೇಕು ಅಂತ. ನಿಮಗೆ ನೀವೇ ದೊಡ್ಡ ತಲೆಗೆ ಜೋಡ್ಮೆಟ್ಟ. ನೀವು ಅಷ್ಟು ಬುದ್ಧಿವಂತರಾಗ್ಬಿಟ್ರಾ? ಹೌದು, ವೈದಿಕದಲ್ಲಿ ಹುಡುಕೋದು ಅದೇ. ಆ ತಾಯಿಗಾಗಿ ಹೇಳಿದೆ, ಅಮ್ಮ ಇದು ನಿನ್ನ ಮನೆಗೆ ಬರುವಂತ ಮಹಾಲಕ್ಷ್ಮಿ ಜಾತಕ. ಈ ಜಾತಕವೇ ನಿನ್ನ ಮಗನಿಗೆ ಸಂಗಾತಿಯಾಗಿ ಬರೋದು. ಇದು ಒಪ್ಕೊಂಡಿದ್ದಾನೆ ನೋಡಿ. ಹೌದು ಗುರುಗಳೇ, ಒಪ್ಕೋತೀರಾ? ಆಗ್ಲೂ ಹೇಳಿದೆ, ಧೃತರ ಅಷ್ಟು ನ್ಯಾಯ ಮಾಡಬೇಡಿ. ಜಬ್ ಮಿಯಾ ಬೀವಿ ಹುವೆ ತೋ ರಾಜಿ, ಬೀಚ್ ಮೇ ಕ್ಯೂ ಕಾಸಿ. ನಾಳೆ ಅವ್ರ ಬದುಕು ಕಟ್ಕೋತಾರೆ, ಬಿಡೋ ತಾಯಿ. ಅವ್ರ ಬದುಕಿದೆ, ಬಿಡೋ ತಾಯಿ. ಒಳ್ಳೆ ಹೆಣ್ಮಗು. ಸುಮ್ಮನೆ ಯಾರ್ಯಾರೋ ನಮ್ಮ ಮನೆಗೆ ಬರಕ್ ಆಗೋಲ್ಲ, ನಮ್ಮ ಮನೇಲಿ ವಾಸ ಮಾಡ್ಲಿಕ್ಕೆ ಆಗೋಲ್ಲ. ಇವತ್ತಿನ ದೊಡ್ಡ ದೊಡ್ಡ ಅರಮನೆಗಳು ಯಾರ ಕೈಯಲ್ಲಿದೆ? ಹೌದು ನೋಡಿ, ಮೊನ್ನೆ ಯಾರದ್ದೋ ಇದ್ದಂಥ ಜಾಗದಲ್ಲಿ ನಾನು ಇದ್ದೇನೆ. ಈ ಜಾಗ ನನ್ನದ, ನಾಳೆ ಇಲ್ಲೇ ಇರ್ತೀನ, ನಾಳೆ ಇನ್ನೊಬ್ರು ಯಾರೋ ಬರ್ತಾರೆ. ಈ ಒಂದು ಪ್ರೋಗ್ರಾಮ್ ನಾಳೆ ಇನ್ನೊಬ್ರು ಯಾರೋ ಬರ್ಬೋದು. ಯಾವುದೂ ಶಾಶ್ವತವಲ್ಲ. ಮಕ್ಕಳ ಒಂದು ಖುಷಿಗಿಂತ, ಸಮಾಧಾನಕ್ಕಿಂತ ಇನ್ನು ಯಾವ ಖುಷಿ ನಿಮಗೆ ಬೇಕು? ನಮಗಿಷ್ಟ ಇಲ್ಲ ಗುರುಗಳೇ. ನಿಮ್ಮ ಇಷ್ಟಾನಿಷ್ಟಗಳನ್ನು ಕಟ್ಟಿಕೊಂಡು ಪ್ರಕೃತಿ ಇಲ್ಲ. ಪ್ರಕೃತಿಯ ಇಷ್ಟಕ್ಕೆ ತಲೆಬಾಗಿ ನಿಂತರೆ ಪ್ರಕೃತಿ ಮಾತೆ ಒಲಿದು ಬರುತ್ತದೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಮಕ್ಕಳು ಇಷ್ಟಪಟ್ಟಿದ್ದಾರೆ, ಕನ್ಫ್ಯೂಷನ್ಸ್ ಇದ್ರೆ ಸರಿಯಾದ ಒಂದು ಆಚಾರ್ಯರ ಹತ್ರ ಕೇಳಿ, ಡೇಟ್ ನೋಡಿ, ಒಂದು ಒಳ್ಳೆ ಸಮಯ ತಗೊಳ್ಳಿ. ಆ ಮಕ್ಕಳಿಗೆ ಇನ್ನೊಂದಷ್ಟು ಸಮಯ ಕೊಡಿ. ಸರಿ, ಎಲ್ಲ ಕೆಲಸ, ವಿದ್ಯೆ ಅದೊಂದು ಅರ್ಹತೆಗೆ ತಕ್ಕಂಥದ್ದು. ಇಲ್ಲ, ಕೆಲವೊಂದು ಸಮಯ ಅರ್ಹತೆಗೆ ಮೀರಿದ್ದು ಬಂದ್ಬಿಟ್ಟಿರ್ತವೆ. ಅದಿದೆ ಜಾತಕದಲ್ಲಿ. ಅದು ಮೊದಲೇ ನಿರ್ಧಾರ ಆಗಿರುತ್ತೆ. ಹೌದು, ದಯಮಾಡಿ ತಪ್ಪು ತಿಳ್ಕೋಬೇಡಿ. ಅದೊಂದು ವಿಚಿತ್ರ ಮಹಾಶಕ್ತಿ, ಪ್ರಣವ ಶಕ್ತಿ. ನನಗೆ ಎಷ್ಟೋ ಬಾರಿ ಹೀಗೇ ನೋಡ್ತಿರ್ತೇನೆ, ನಿಮಗೆ ಗೊತ್ತಿಲ್ಲ ಅದಷ್ಟೇ.
ಈ 5 ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಮೊದಲನೇದು, ಹುಡುಗ ಹುಡುಗಿ ಇಷ್ಟಪಟ್ಟಿದ್ದಾರೆ, ಜಾತಕವನ್ನ ತಂದಿಟ್ಟು ಅವ್ರ ತಲೆ ಕೆಡಿಸ್ಬೇಡಿ, ಗಾಬರಿ ಪಡಿಸ್ಬೇಡಿ. ಪರಿಹಾರಗಳು ಹುಡ್ಕೋಣ. ಅದರಲ್ಲಿ ಒಳ್ಳೆ ಆಚಾರ್ಯರನ್ನ ನೋಡಿಬಿಟ್ಟು ಏನಾದ್ರೂ ತೊಂದರೆಗಳಿದ್ರೆ ಅದಕ್ಕಿದ್ದಾವೆ. ಪುನರ್ವಸು ಹೋಮ ಮಾಡಿಸೋದು, ಯಾಕಂದ್ರೆ ಗುರುಪಟ್ಟ, ಒಂದು ಗುರು ಆಗ್ತಾನೆ, ಕುಟುಂಬಸ್ಥ ಆಗ್ತಾನೆ. ಹೌದು, ಒಂದು ಲಕ್ಷ್ಮೀ ಪೂಜೆಗಳು ಮಾಡಿಸೋದು, ಸುಮಂಗಲಿ ಪೂಜೆ ಮಾಡಿಸೋದು, ಕೌಮಾರಿ ಪೂಜೆ ಮಾಡಿಸೋದು, ಕುಮಾರಿ ಪೂಜೆ ಮಾಡಿಸೋದು, ಕಲ್ಯಾಣೋತ್ಸವಗಳು ಮಾಡಿಸೋದು, ಮಾಂಗಲ್ಯ ದಾನ ಮಾಡಿಸೋದು, ಕನ್ಯಾದಾನ ಮಾಡಿಸೋದು, ಉಡಿದಾನ ಮಾಡಿಸೋದು, ಈ ಥರ ತುಂಬಾ ಇದಾವೆ. ಒಂದು ಆ ಬದುಕಿನಲ್ಲಿ ಬರ್ತವೆ. ಗಾಡಿ ಗ್ಯಾರಂಟಿ ತಗೊಂಡ್ಮೇಲೆ ಒಂದು ಸ್ಕ್ರಾಚ್ ಬಂದೇ ಬರುತ್ತೆ, ಆಕ್ಸಿಡೆಂಟ್ ಅನ್ನೋದು ಇರುತ್ತೆ. ಸೇಫ್ಟಿ, ಅದಕ್ಕೆ ಬೆಲ್ಟ್ ಕೊಟ್ಟಿರೋದು. ಪ್ರಪಂಚದ ನಂಬರ್ 1 ಸೇಫ್ಟಿಯೆಸ್ಟ್ ಕಾರ್ ಅನ್ನುವಂಥ ವೋಲ್ವೋ ಕಾರು ಮೊನ್ನೆ ನಟ್ಟ ನಡು ರೋಡಲ್ಲಿ ಬೆಂಕಿ ಬಿದ್ದಿದೆ ಎಲೆಕ್ಟ್ರಿಕ್ ಕಾರ್ಗೆ. ಏನ್ ಹೇಳೋಣ? ಈಗ ಯಾರದು ತಪ್ಪು? ಅವನು ಬೆಂಕಿ ಹತ್ತಬೇಕು ಅಂತ ಮಾಡೋದನ್ನ. ಕಡಿಮೆ ಅಂದ್ರೂ 5 ಲಕ್ಷ ಕಿಲೋಮೀಟರ್. ನೆನ್ಪಿಟ್ಕೊಳ್ಳಿ, ನಮ್ಮ ರಾಮೇಶ್ವರಮಿಂದ ಕಾಶ್ಮೀರ್ಗೆ ಹೋಗ್ಲಿಕ್ಕೆ 2,500 ಕಿಲೋಮೀಟರ್ ಇದೆ. 5 ಲಕ್ಷ ಕಿಲೋಮೀಟರ್ಗಳ ಒಂದು ಟೆಸ್ಟಿಂಗ್ ನಡೆಸಿರ್ತಾರೆ. ಕಡಿಮೆ ಅಂದ್ರು ಓಲು ಅಂದ್ರೆ 10 ಲಕ್ಷ ಕಿಲೋಮೀಟರ್. ನೆನ್ಪಿಟ್ಕೊಳ್ಳಿ, ಎಷ್ಟು ದಿನ ಬೇಕು ಲೆಕ್ಕ ಹಾಕೊಳ್ಳಿ. ರಾಮೇಶ್ವರಮಿಂದ ಕಾಶ್ಮೀರಕ್ಕೆ ಬೈಕು ಕಾರಲ್ಲಿ ಹೋಗ್ತೇವೆ ಅಂದ್ರೆ ಕಡಿಮೆ ಅಂದ್ರೂ 1 ವಾರ ಬೇಕು. ಹೌದು, ಕಡಿಮೆ ಅಂದ್ರೂ 1 ವಾರ ಬೇಕು, ಇಲ್ಲ ಲೀಸ್ಟ್ 5 ದಿನ ಬೇಕು. ಬರೀ 2,500 ಕಿಲೋಮೀಟರ್ಗೆ 25,000 ಕಿಲೋಮೀಟರ್ ಲೆಕ್ಕ ಹಾಕೊಳ್ಳಿ, 50 ದಿನ ಬೇಕು. 2.5 ಲಕ್ಷ ಕಿಲೋಮೀಟರ್ ತಗೊಳ್ಳಿ, 500 ದಿನ ಬೇಕು. 10 ಲಕ್ಷ ಕಿಲೋಮೀಟರ್ ಅಂದ್ರೆ 2,000 ದಿನ. ಅಂದ್ರೆ ಕಡಿಮೆ ಅಂದರು ಒಂದು 7 ವರ್ಷ, 6ರಿಂದ 7 ವರ್ಷ ಟೆಸ್ಟ್ ಮಾಡಿರ್ತಾರೆ. ಅಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬ್ರಾಂಡೆಡ್ ಅದು ಲೆಕ್ಕಾಚಾರ. ಅಷ್ಟು ಇಟ್ಟು ನೋಡಿ ಮಾಡಿ ತಗೋಬಂದು ಲಾಂಚ್ ಮಾಡಿದ ಕಾರಿಗೆ ಬೆಂಕಿ ಬೀಳುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗಿಯೋ ಇನ್ನೊಂದೋ ಅನ್ನೋದಾದರೆ ಅವನಿಗೆ ತನ್ನ ಹೆಸರು ಬ್ರ್ಯಾಂಡು ಕೆಡಿಸ್ಕೊಳ್ಳೋಕೆ ಇಷ್ಟವಾ? ಯೋಚನೆ ಮಾಡಿ ನೋಡಿ. ಅಂದರೆ ನಮಗೆ ಮೀರಿದ್ದು ಕೂಡ ಅಲ್ಲೊಂದು ನಡೆಯುತ್ತೆ. ನಾವು ಅನ್ಕೋತೇವೆ ನಾನು ಮಾಡಿದ್ದೇನೆ, ನಾನು ಕರೆಕ್ಟ್ ಇದ್ದೇನೆ, ನನ್ನಿಂದಲೇ ಎಲ್ಲ ಇದೆ. ಅಲ್ಲ, ತಗ್ಗಿಬಿಡಿ, ಬಗ್ಗಿಬಿಡಿ, ಬಿಟ್ಟು ಬಿಡಿ. ತಗ್ಗಿಬಿಡಿ, ಬಿಟ್ಟು ಬಿಡಿ, ಸುಮ್ಮನಿದ್ದು ಬಿಡಿ, ಕೆದಕ್ಬೇಡಿ. ಸುಮ್ಮನೆ ಜಾತಕದ ಹೆಸರಿನಲ್ಲಿ ಬೆಂಕಿ ಹಚ್ಚಬೇಡಿ. ಒಪ್ಪಿದ್ದಾರೆ ಮಕ್ಕಳು. 25 ಆಗಿದೆ ಮಗುಗೆ, ಹುಡುಗನಿಗೂ ಒಂದು 25, 27 ಆಗಿದೆ, 28 ಆಗಿದೆ, 30 ಆಗಿದೆ. ಗಿವ್ ದೆಮ್ ಸಮಯ, ಕುಳಿತುಕೊಂಡು ಚರ್ಚೆ ಮಾಡಿ ಏನ್ ಮಾಡೋಣ ಅಂತ. ಇಷ್ಟಪಟ್ಟಾಗ ಜಾತಕ ನೋಡಬಾರದು, ನೆನಪಿಟ್ಟುಕೊಳ್ಳಿ. ಮಹಾ ತಪ್ಪು, ವೈದಿಕ ತಪ್ಪು. ನೀನ್ ಯಾರೋ ದಾಸಯ್ಯ, ಕಲಗಂಟೆ ದಾಸೆ, ನೀನ್ ಯಾರು? ನೀನ್ ಅಡ್ಡ ಬಂದು, ಕೆಲವರು ಇರ್ತಾರೆ ಬೆಂಕಿ ಹಚ್ಚು ಅಂತ ಮಾತುಗಳು. ಈ ಹುಡುಗಿ ಜಾತಕ ಅಷ್ಟೇ, ಈ ಹುಡುಗನ ಮದುವೆ ಆದ್ರೆ ಹುಡುಗಿ ಸತ್ತೋಗ್ಬಿಡ್ತಾಳೆ, ಹುಡುಗ ಸತ್ತೋಗ್ಬಿಡ್ತಾಳೆ, ತಪ್ಪಿಸ್ತೀಯ ಸಾವು ನೀನು, ನೋಡೋಣ. ತಪ್ಪೆಲ್ಲ ಹೇಳ್ಕೊಡೋದು, ತಪ್ಪೆಲ್ಲ ಭಯಪಡಿಸೋದು. ಮೊದಲೇ ಮಕ್ಕಳು ಅವರು ಬದುಕಿನ ಮೊದಲ ಒಂದು ದೊಡ್ಡ ನಿರ್ಧಾರಕ್ಕೆ ಅವ್ರು ಹೆಜ್ಜೆ ಇಡಬೇಕಾದ್ರೆ ಅದ್ರಲ್ಲಿ ನೋಡೋಣ ಸಾಧಕ ಬಾಧಕ ಇನ್ನೊಂದು ಏನಾದ್ರು. ಕೆಲವ್ರಿಗೆ ಎಂಥದ್ದೇ ಮದುವೆ ಆದ್ರೂ ಸುಖ ಇರೋಲ್ಲ, ಗೊತ್ತಿದ್ಯಾ? ಇಷ್ಟಪಟ್ಟ ಆದರೂ ಆಗ ಹೇಳ್ತೇವೆ ಇಷ್ಟಪಟ್ಟಿದ್ ಕೊಡಿ ಅಂತ. ಮೊನ್ನೆ ಕೂಡ ಒಂದು ತಾಯಿ ಜೀವ ಬಂದಿತ್ತು, ಮದುವೆ ನೋಡಿದ್ದಾರೆ. ಇನ್ನೇನ್ ಫೈನಲೈಸ್ ಮಾಡ್ಬೇಕು, ಸರಿ ಮಾತಾಡ್ಲಿ ಹುಡುಗ ಹುಡುಗಿ ಅಂದ್ರೆ ಹುಡುಗನ್ಗೇನೋ ಒಂದು ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಗೊತ್ತಾಗ್ಬಿಟ್ಟಿದೆ, ಗಾಬರಿ ಬಿದ್ದ್ಬಿಟ್ಟಿದ್ದಾರೆ. ಜಮ್ ಆಫ್ ಎ ಪರ್ಸನ್, ಎವ್ರಿಥಿಂಗ್ ಇಸ್ ದಿ ಬೆಸ್ಟ್. ಹುಡುಗನಲ್ಲಿ ಏನೋ ಒಂದು 2 ದೊಡ್ಡ ಲೋಪ ಹುಡುಗಿ ಗೊತ್ತಾಗ್ಬಿಟ್ಟು ಗಾಬರಿ ಪಟ್ಬಿಟ್ಟಿದ್ದಾರೆ, ತಗೊಂಡು ಬಂದ್ಬಿಟ್ಟಿದ್ದಾರೆ. ನಾನು ಅಲ್ಲಿ ಬರ್ತಿದ್ದೇನೆ, ನಿಮ್ಮ ಮಗುಗೆ ಇಷ್ಟದ್ದು ಮದುವೆ ಅಂತ. ಆಗ ಬಾಯಿ ಬಿಡ್ತಾರೆ, ನನ್ನ ಮಗಳಿಗೂ ಹುಡುಗ ಇಷ್ಟ, ನಮಗೆ ಯಾಕೋ ಇಲ್ಲ ಇಷ್ಟ, ನಮಗಾಗ್ತಿದೆ ಕಷ್ಟ. ನೋಡಿದ್ರ ಹೇಳಿದೆ, ಶಾಸ್ತ್ರಸಮ್ಮತವಾಗಿ ಸಂಪ್ರದಾಯಬದ್ಧವಾಗಿ ನೀವು ನೋಡಿ ಮದುವೆ ಮಾಡುತ್ತಿರತಕ್ಕಂಥದ್ದೇ ಅಲ್ಲೊಂದು ದೊಡ್ಡ ಕೊರತೆಗಳು ಎದ್ದು ಕಾಣಿಸ್ಕೊಬಿಟ್ಟಿದೆ. ಇನ್ನು ಹುಡುಗನಲ್ಲೂ, ಆಕೆ ಇಷ್ಟಪಟ್ಟ ಹುಡುಗನಲ್ಲೂ ಕೊರತೆಗಳಿರುತ್ತೆ. ಸುಮ್ಮನೆ ತಾಯಿ ತಾಂಬೂಲ ತೋರಿಸ್ತಿದೆ, ಏನ್ ಮಾತಾಡ್ತೀರಾ ನೀವು? ಅವ್ನ ನಿರ್ಧಾರದಲ್ಲಿ ಪುಕ್ಲ ಅಂದ್ರೆ ಅದೇ ಆಗ್ತಿರೋದು. ನಾನು ಈಗ ತಾನೇ 6 ತಿಂಗಳಾಗಿದೆ ಕೆಲ್ಸಕ್ಕೆ ಸೇರಿ, ಸ್ವಲ್ಪ ಸಮಯ ಕೊಡು ಅಂತಿದ್ದಾನೆ. ಇವ್ರಿಗೇನೋ ಮಹಾರಾಜನ ಪಟ್ಟ ಹೋಗ್ಬಿಡುತ್ತೆ, ಶಿವಗಾಮಿ ಪಟ್ಟ ಹೋಗ್ಬಿಡುತ್ತೆ, ದೊಡ್ಡ ಕಿತ್ತೂರು ಸಂಸ್ಥಾನ, ಮೈಸೂರು ಸಂಸ್ಥಾನ, ಹುಬ್ಳಿ ಸಂಸ್ಥಾನ.
ಏನು ಸಂಸ್ಥಾನ ಆಳುವಂಥದ್ದು ಈಗಲೇ ಯಾರು ಕಸಿದ್ ಬಿಡ್ತಾರೆ. ಆ ಸತ್ಯವತಿ ದೇವಿ ಭೀಷ್ಮರ ಮೇಲೆ ಒತ್ತಡದ ಮೇಲೆ ಒತ್ತಡ, ಭೀಷ್ಮರ ಯುದ್ಧಗಳ ಮೇಲೆ ಯುದ್ಧಕ್ಕೆ ಹೋಗ್ತಿರ್ತಾರೆ, ಕಾಪಾಡುವಂತ ಕೆಲಸ. ಅಂತಃಪುರದಲ್ಲಿ ಯಾರೂ ಇಲ್ಲ, ಗಂಡು ಮಕ್ಕಳು ತೀರ್ಕೊಬಿಟ್ಟಿದ್ದಾರೆ. ಈಗ ಮಕ್ಕಳಿಗೆ ಸೊಸೆ ಇಲ್ಲ, ಸೊಸೆಯಂದ್ರಿಗೆ ಮಕ್ಕಳಿಲ್ಲ, ಯಾರು ದಾಳಿ ಮಾಡಿ ಇನ್ಯಾರು ಆಳೋರೇ ಇಲ್ಲ, ತಲೆಗಳು ತೆಗೆದು ಬಿಟ್ರೆ ಮುಗೀತು. ಆ ಗಾಬರಿಲೆ ಭೀಷ್ಮನ್ ಕೇಳ್ತಾರೆ, ನಾನು ಅಖಂಡ ಬ್ರಹ್ಮಚಾರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆಗಿನ ಕಾಲದಲ್ಲೂ ಒಂದು ದೇವರ ನ್ಯಾಯ ಅಂತಿತ್ತು. ತಮ್ಮನ ಹೆಂಡತಿಗೆ ಇಲ್ಲ ಅಣ್ಣನ ಹೆಂಡತಿಗೆ ಮಕ್ಕಳಿಲ್ಲ, ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಅಂದ್ರೆ ಅಣ್ಣನಿಂದಲೋ ತಮ್ಮನಿಂದಲೋ ಮಕ್ಕಳು ಕೊಡುವಂಥದ್ದೊಂದು ಇತ್ತು. ಆ ಕಾಲ ಬೇರೆ, ದ್ವಾಪರಾಯುಗ. 28ನೇ ದ್ವಾಪರಾಯುಗ. ಅದು ಒಂದೊಂದು ಯುಗಕ್ಕೆ ಒಂದೊಂದು ಲೆಕ್ಕಾಚಾರ ಇರುತ್ತೆ. ಆ ಊರಲ್ಲಿ ಒಂದಿದೆ, ಯಾವುದೋ ಒಂದು ಊರಿದೆ ಬಿಹಾರದಲ್ಲಿ. ಒಂದೇ ಹೆಣ್ಣಿಗೆ ಎರಡೆರಡು ಮದುವೆ ಮಾಡ್ತಾರಂತೆ. ಅಣ್ಣ ತಮ್ಮದನ್ನು ಮದುವೆ ಮಾಡ್ಬೋದಂತೆ, ಎರಡೆರಡು ಗಂಡಂದ್ರು ಇದಾವೆ. ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ವಿಚಿತ್ರಗಳಿದ್ದಾವೆ. ಅದೊಂಥರ ಸುಮ್ಮನೆ ಮಾತಾಡಬಾರ್ದು ನಾವು. ಆಯಾಯ ಊರು ಕಟ್ಟುಪಾಡುಗಳು ನಿಯಮಗಳು ಬೇರೆ, ಕಾಲಕ್ಕೆ ಪದ್ಧತಿಗಳು ಬದಲಾಗ್ತಿರ್ತವೆ. ಅದನ್ನ ತಗೊಬಂದು ಈ ತರ ಹಾಕೊಳ್ಳೋದಂಥದ್ದು ಇಲ್ಲ. ಆಗ ವೇದವ್ಯಾಸರನ್ನ ನೆನೆಸ್ಕೋತಾರೆ, ಹೇಳಿರ್ತಾರೆ, ನಿನಗೆ ಯಾವತ್ತಾದ್ರೂ ಸಮಸ್ಯೆ ಒಂಥರ ತೀರಿಸ್ಲಿಕ್ಕೆ ಆಗ್ತಿಲ್ಲ, ಏನೋ ಒಂದು ಒತ್ತಡ ಮಿತಿಮೀರಿದಂಥದ್ದು ಬಂದು ನನ್ನ ನೆನೆಸ್ಕೊಂಬ, ನಾನು ಬರ್ತೀನಿ ಅಂತ. ಆಕೆ ಕನ್ಯೆಯಾಗಿದ್ದಾಗ ಗರ್ಭ ಧರಿಸಿ ಜನಿಸಿದಂತ ಮಗ ಆತ ಬಂದಾಗ ಆತ ಹೇಳ್ತಾನೆ, ಅಮ್ಮ ಯಾರಾದ್ರೂ ಒಂದು ಒಳ್ಳೆ ಆಚಾರ್ಯ ಮುಖೇನ ಗರ್ಭದಾನ ಮಾಡಿಸ್ಬೋದು, ಒಳ್ಳೆ ಶ್ರೇಷ್ಠ ಸಂತಾನ ಪಡೆಯಲಿಕ್ಕೆ ಮೊದಲನೇ ವರ್ಣ ಅದು ಅಂತ ಹೇಳ್ತಾನೆ. ಹಾಗಾದ್ರೆ ನೀನೇ ಮಾಡು ಅಂತ ಹೇಳಿದೆ. ಇದೇನಮ್ಮ ಹಂಗೋಗಿ ನನ್ನನ್ನೇ ಇದು ಮಾಡು ಅಂದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ. ಹೇಗೂ ವರ್ಷದಲ್ಲಿ ನೀನು ದೊಡ್ಡವನೇ ಆಗ್ತೀಯ, ಅಣ್ಣನೇ ಆಗ್ತೀಯ, ತಮ್ಮನ ಹೆಂಡತಿಯರಿಗೆ ಮಕ್ಕಳನ್ನು ಕೊಡು ಅಂದಾಗ ಸ್ವಲ್ಪ ಸಮಯ ಕೇಳ್ತಾರೆ. ಅಮ್ಮ ಅವ್ರ ಜೊತೆಲಿ ಇರ್ತಾನೆ, ಪಾದ ಪೂಜೆ, ಇನ್ನೊಂದು ಆ ಪೂಜೆ, ವರಲಕ್ಷ್ಮಿ ಪೂಜೆ, ಲಕ್ಷ್ಮೀ ಪೂಜೆ, ಗೌರಿ ಪೂಜೆ ಅಂತೆಲ್ಲ ಹೇಳ್ಕೊಡ್ತಾ ಅವರಲ್ಲಿ ಒಂದು ಅನುಬಂಧ, ಪ್ರೀತಿ, ಅನುರಾಗ, ಆ ಹೆಣ್ಣಲ್ಲಿ ಆ ಒಂದು ಪಕ್ವತೆ ನನ್ನ ಹತ್ರ ಬರ್ಲಿಕ್ಕೆ, ನನ್ನಲ್ಲಿ ಅನುರಾಗ ಬರ್ಲಿಕ್ಕೆ, ನನ್ನ ಮೇಲೆ ಒಂದು ಪ್ರೀತಿ ಮೋಹ ಬರ್ಲಿಕ್ಕೆ, ಇದು ಪೈಶಾಚಿಕತ್ವ ಆಗ್ಬಿಡುತ್ತೆ, ಪಿಶಾಚತ್ವ ಆಗ್ಬಿಡುತ್ತೆ. ಹಾಗೆಲ್ಲ ಮಾಡಬಾರ್ದಮ್ಮ, ನನ್ನ ಮಾತು ಕೇಳು. ಅನುರಾಗವಿಲ್ಲದ ಹೆಣ್ಣಿನ ಜೊತೆ ಸೇರಿ ಒಟ್ಟು ಮಕ್ಕಳಲ್ಲಿ ದೋಷ ಬರುತ್ತೆ ಅಂದ್ರೆ ಸತ್ಯವತಿ ದೇವಿ ಕೇಳಲ್ಲ, ಆಗೋದೇ ಇಲ್ಲ, ಈಗಲೇ ಬೇಕು, ನಿನಗೆ ಗೊತ್ತಿಲ್ಲ ವ್ಯಾಸ ಅಂತ. ವ್ಯಾಸರಿಗೆ ಎಲ್ಲ ಗೊತ್ತಿದೆ, ತ್ರಿಕಾಲ ಜ್ಞಾನಿ, ಯಾವಾಗ ಏನ್ ನಡಿಬೇಕು ಅಂತ ಗೊತ್ತು, ಆದ್ರೂ ತಮ್ಮ ಪ್ರಯತ್ನ ಮಾಡಿದ್ರು. ಹೋಗೋ ಮಾಡಿ ಈಗ್ಲೇ ಅಂತ ಸೊಸೆಯನ್ನು ಕರೆದು ಕಟ್ಟುಪಾಡು, ಈಗ ಆಗ್ಬೇಕು, ಬರ್ತಾರೆ, ಗರ್ಭದಾನ ಆಗುತ್ತೆ, ಮಹಾಬ್ರಾಹ್ಮಣ ಆಗಬೇಕು ಅಂತ. ಅಂಬಾ ಆ ಮೊದಲನೇ ಆ ಒಂದು ಸೊಸೆ, ಎರಡನೇ ಸೊಸೆ ಗಾಬರಿ ಪಟ್ಬಿಡ್ತಾರೆ ಅವರು. ನೋಡೇ ಇಲ್ಲ, ಹೆಂಗೆ ದಿಢೀರಂತ ಗೊತ್ತಿಲ್ಲದ ವ್ಯಕ್ತಿನಲ್ಲಿ ನಾವು ಪಕ್ಕದಲ್ಲಿ ಕುಳಿತು ಊಟ ತಿನ್ನಕ್ಕೆ ಒಂಥರ ಮಾಡ್ತೀವಿ. ಗೊತ್ತಿಲ್ದವ್ರ ಮನೆಗೆ ಹೋಗ್ಬಿಟ್ಟು ದಿಢೀರ್ ಅಂತ ಹೇಳ್ಬಿಟ್ಟು ಯಾರೋ ಗೊತ್ತಿಲ್ದಿರೋರು ನಮ್ಮನ್ನ ಪಕ್ಕದಲ್ಲಿ ಕುತ್ಕೊಂಡು ಏನ್ರಿ ಹಾಗೆ ಹೀಗೆ ಅಂತ ಮಾತಾಡಿದ್ರೆ ನಾವು ಒಂಥರ ಕಂಪಿಸ್ತೀವಿ. ಅಂಥದ್ದು ಅಲ್ಲೊಂದು ಗರ್ಭದಾನ ಕ್ರಿಯೆ ಅಂದ್ರೆ, ಅದರಲ್ಲೂ ಆತನಿಗೆ ಸ್ತ್ರೀಯರ ಬಗ್ಗೆ ಅವಗಾಹನೆಯೂ ಇಲ್ಲ, ಗೊತ್ತೂ ಇಲ್ಲ. ಅವತ್ತಿನ ಕಾಲಕ್ಕೆ ಲೆಕ್ಕ ಹಾಕೊಳ್ಳಿ. ಸರಿ ಆಯ್ತು, ದೈವಿಚ್ಛೆ ಇದ್ದಂತಾಗಲಿ ಅಂತ ಕಾಡುಗಳ ಜೊತೆ ಕಂದಮೂಲಾದಿಗಳನ್ನ ತಿಂದುಕೊಂಡು ಇದ್ದಂತ ಒಂದು ಋಷಿ, ಆತನಿಗೆ ಈ ಮನುಷ್ಯರ ಜೊತೆ, ಸ್ತ್ರೀಯರ ಜೊತೆ ಹೇಗ್ ನಡ್ಕೋಬೇಕು, ಹೆಂಗಿರ್ಬೇಕು, ಯಾವ ತರ ಅನ್ನತಕ್ಕಂಥದ್ದು ಇನ್ನೂ ಸ್ವಲ್ಪ ಸಮಯ ಬೇಕು. ಆತನಿಗೂ ಅರ್ಥ ಮಾಡ್ಕೊಳಕ್ ಅಮ್ಮ ಒಪ್ತಿಲ್ಲ. ಸರಿ, ಆ ಒರಟುತನದಲ್ಲೇ ಗರ್ಭದಾನ. ಮೊದಲನೇ ಅವಳು ನೋಡಿ ಗಾಬರಿ ಪಟ್ಟು ಕಣ್ಮುಚ್ಕೋಬಿಡ್ತಾಳೆ. ಅದಕ್ಕೆ ಹುಟ್ಟಿದಂಥವನು ಧೃತರಾಷ್ಟ್ರ. ಭಯದಲ್ಲೇ ಏನೋ ಆಗ್ಲಿ ಹೋಗಪ್ಪ, ಲೋಕ ನಮ್ಮನ್ನ ಬಂಜೆ ಅಂತಿದೆ, ಇಷ್ಟು ದೊಡ್ಡ ರಾಣಿಯಾಗಿ ಈ ಒಂದು ಹಸ್ತಿನಾಪುರಕ್ಕೆ, ಕುರುವಂಶಕ್ಕೆ ನಾವು ರಾಜಕುಮಾರಿಯರಂತೆ, ಇದೇನು ನಮ್ಮ ಬಾಳು, ಏನೋ ಒಂದು ಎಲ್ಲರೂ ನಮ್ಮನ್ನ ಚೀತು ಅಂತ ನೋಡ್ತಾರೆ, ವಿಧವೆ ಬೇರೆ, ಮಕ್ಕಳಿಲ್ಲ ಅಂದ್ರೆ ಇನ್ನು ಹೇಗೆ ಅಂತೇಳಿ, ಹೇಗೋ ಒಂದು ಕೂಸು, ಒಂದು ಹುಳ ಹೊಟ್ಟೆನಲ್ಲಿ ಬಿದ್ರೆ ಸಾಕು ಅಂತ ಮಾಡ್ಕೊಳ್ಳೋದು ನಾವು. ಹೀಗೆ ಗರ್ಭದಾನ ನೋಡಿ, ಅಲ್ಲಾದ ತಪ್ಪಿಗೆ ಹುಟ್ಟಿದಂಥವನು ಆ ಒಂದು ಆಕೆ ಪಡ್ತಿದ್ದಂಥ ಗಾಬರಿ, ತೊಳಲಾಟ, ಒಂಥರ ಸಂಕಟ ನೋಡಿ. ದೇವಿ ಇಚ್ಛೆಯಿಂದ ನಡೆದಂತ ಗರ್ಭದಾನ, ಧೃತರಾಷ್ಟ್ರ ಹುಟ್ಟುವಾಗ್ಲೇ ಕಣ್ಣು ಮುಚ್ಕೊಂಡು ಹುಟ್ಟದ. ಅದಷ್ಟೆಲ್ಲ ಮನಸ್ಸು ಮುಚ್ಕೊಬಿಟ್ಟಿತ್ತು. ಅಮ್ಮ ಮನಸ್ಸು ಕಲ್ಲು ಮಾಡ್ಕೊಂಡು ಹಿಂಗೆ ಕಲ್ಲಾಗ್ಬಿಟ್ಟಿದೆ. ಅದಕ್ಕೆ ಆತ ತನ್ನ ಸ್ವಂತ
ತಮ್ಮನ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಆತ. ಇನ್ನು ಎರಡನೇದು ಗೊತ್ತೇ ಇದೆ, ಆಯಮ್ಮನಿಗೆ ಚಳಿ ಜ್ವರ ಬಂದ್ಬಿಟ್ಟಿತ್ತು. ಮೊದಲನೇವಳ ಹತ್ರ ಕೇಳಿದ್ಲು ಹೆಂಗಿತ್ತು ಅಕ್ಕ ಅಂತ. ಅಯ್ಯೋಯ್ಯೋ, ಅದು ಹೇಳಬಾರದು. ಗರ್ಭಧಾನ ಸಮಯದಲ್ಲಿ ನಡೆದಂಥದ್ದು. ಹಿಂಡಿ ಇಪ್ಪೆ ಮಾಡಕ್ಬಿಟ್ಟ. ಒರಟು ಮನುಷ್ಯ, ಕಾಡು ಮನುಷ್ಯ. ಒಂದು ಹೆಣ್ಣನ್ನ ಯಾವ ರೀತಿ ಪ್ರೀತಿಸ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅಲ್ಲಿ. ಸಮಯನೇ ಕೊಟ್ಟಿಲ್ಲ ಅಲ್ಲಿ. ಏನ್ ಗೊತ್ತು, ಒಟ್ನಾಗ ಗರ್ಭಧಾನ ಆಗ್ಬಿಡ್ಬೇಕು. ಆಕೆಗೆ ಅದನ್ನ ಕೇಳಿನೇ ಚಳಿ ಜ್ವರ ಬಂದ್ಬಿಟ್ಟಿದೆ. ಆದ್ರೂ ರಾಜಮಾತೆಯ ಕಟ್ಟಾಜ್ಞೆ, ಮಗು ಆಗ್ಲೇ ಬೇಕ್, ತಗೋ. ಜ್ವರದಲ್ಲೇ ಮಲಗಿ ಗರ್ಭಧಾನವಾಗಿ ಹುಟ್ಟಿದಂತ ಮಗುವೇ ಪಾಂಡು ಮಹಾರಾಜ. ಹುಟ್ಟುವಾಗಲೇ ಪಾಂಡು ಕಾಯಿಲೆ ಅಂತ ಲೆಕ್ಕ ಹಾಕು. ಅಂದ ಇದ್ದೇನ್ ಪ್ರಯೋಜನ? ವೆಲ್ ವೀಕ್, ಹಾರ್ಟ್ ಪ್ರಾಬ್ಲಮ್. ಪಾಂಡು ಕಾಯಿಲೆ ಅಂದ್ರೆ ಕಂಪಿಸ್ತಿತ್ತು. ಎಷ್ಟೇ ಶಕ್ತಿಶಾಲಿ ಆದ್ರೂ ಕೆಲವೊಂದು ಸಮಯ ಅವನು ವೀಕ್ ಆಗ್ಬಿಡ್ತಿದ್ದ. ಪದೇ ಪದೇ ಜ್ವರ ಬರ್ತಿತ್ತು. ಪಾಂಡು ಕಾಯಿಲೆ ಅಂತಕ್ಕಂಥದ್ದು ನೋಡಿ. ಅದಕ್ಕೆ ಹೇಳೋದು ಮಕ್ಕಳೇ, ದಯಮಾಡಿ ಹೇಳ್ತೇನೆ, ನಮಗೆ ಮೀರಿದಂತಹ ಒಂದು ಪ್ರಕೃತಿಯ ನ್ಯಾಯ ಧರ್ಮ ನಡೆಯುತ್ತದೆ ನೋಡಿ. ನಾವು ಮಾಡಿದ ಧರ್ಮಕ್ಕೆ ತಕ್ಕಂತೆ ಗಂಡ ಮಕ್ಕಳು. ನಾವು ಯಾವುದೋ ತಪ್ಪು ಮಾಡಿದ್ದೇವೆ, ಅದಕ್ಕೆ ತಕ್ಕಂತೆಯೇ ಗಂಡ ಮಕ್ಕಳು ಇಲ್ಲ ಹೆಂಡತಿ ಮಕ್ಕಳು. ನೆನ್ಪಿಟ್ಕೊಳ್ಳಿ, ಏನೋ ಮಾಡಿದ್ದೇವೆ, ಒಳ್ಳೆ ಗಂಡ ಸಿಗಬೇಕು, ಒಳ್ಳೆ ಹೆಂಡತಿ ಸಿಗಬೇಕು. ಈ ಜನ್ಮದ ಗಂಟಲ್ಲ, ಇದು 7 ಜನ್ಮಗಳ ಗಂಟಾಗಿ ಬಂದು ಸೇರುತ್ತೆ. ಅದರಿಂದ ಇಬ್ರು ಇಷ್ಟಪಟ್ಟಿದ್ದಾರೆ ಅಂದ್ರೆ ಇದು ಯಾವುದು 7 ಜನ್ಮದ ಗಂಟ. ನೋಡೋಣ ಒಂದು ಸಣ್ಣದಾಗಿ. ಅದ್ರಲ್ಲಿ ಲೋಪದೋಷ ಇದೆ ಅಂದ್ರೆ ಅವ್ರು ಪಕಡ್ ಬಂದು ಎಸ್, ಚಿಕ್ಕ ಮಕ್ಕಳಾಗಿದಾರ, ಇನ್ನು 18, 19, 20, ಅವ್ರಿಗೆ ಇನ್ನೊಂದು 5 ವರ್ಷ ಆಗ್ಲಿ. ಹೆಣ್ಮಗುಗೆ 25 ಆಗ್ಲಿ, ಹುಡುಗನಿಗೆ ಒಂದು 28 ಆಗ್ಲಿ. ಅವನು ಆಗ ಒಂದು, ನಾನು ಚೆನ್ನಾಗಿದ್ದೀನಿ ನೋಡಮ್ಮ, ಒಂದು 20-25 ಲಕ್ಷದ ಮನೆ ಲೀಸ್ಗೆ ಹಾಕೊಂಡಿದ್ದೀನಿ, ಒಂದು 20-25 ಲಕ್ಷ ಒಡವೆ ಬಂಗಾರ ಇದೆಲ್ಲ ತೆಗೆದಿಟ್ಟಿದ್ದೀನಿ, ನಮ್ಮಮ್ಮನ ಚೆನ್ನಾಗಿ ಇಟ್ಟಿದ್ದೀನಿ, ಸೇಫ್ಟಿ ಇಟ್ಟಿದ್ದೀನಿ, ನಮ್ಮ ಅಪ್ಪನಿಗೆ ಸೇಫ್ಟಿ ಇಟ್ಟಿದ್ದೀನಿ. ಹುಡುಗ ಬುದ್ಧಿವಂತಪ್ಪ, ದುಡಿಮೆವಂತ. ಹುಡುಗ ಬಡವ ಇರ್ಬೋದು, ದರಿದ್ರವಂತನಲ್ಲ. ದರಿದ್ರತೆ ಬೇರೆ, ಬಡತನ ಬೇರೆ, ನೆನ್ಪಿಟ್ಕೊಳ್ಳಿ. ಬಡತನ ನಮ್ಮಲ್ಲಿರೋ ಅಷ್ಟು, ದರಿದ್ರ ಎಷ್ಟಿದ್ರು ಸಾಲಲ್ಲ ಅನ್ನೋದು ದರಿದ್ರತೆ ಅನ್ನೋದು. ಅವನಿಗೇನೋ ದರಿದ್ರ, ಎಷ್ಟಿದ್ರು ಇಲ್ಲ ಅಂತನಲ್ಲೋ, ಅದನ್ನೇ ದರಿದ್ರತೆ ಅನ್ನೋದು. ಬಡತನ ಬೇರೆ, ನೆನ್ಪಿಟ್ಕೊಳ್ಳಿ. ದರಿದ್ರತೆ ಬೇರೆ, ದಾರಿದ್ರ ಅನ್ನೋದದೇ. ಆ ಮನುಷ್ಯನ ಮನೆಗೆ ಹೋಗ್ಬಾರ್ದು. ಅವನ್ ಬಾಯಲ್ಲಿ ಬರೋದೆಲ್ಲ ಅಪಭ್ರಂಶ, ದರಿದ್ರ ಮಾತುಗಳು. ಎಷ್ಟಿದ್ರು ಅಯ್ಯೋ ನನ್ನ ಮಗಳು ಬಿಡಿ, ತಂದಿದ್ದ ಅಲ್ಲಿಗೆ ಆಯ್ತು, ಹಿಂಗೆ ಮಾತಾಡುವಂತ ವ್ಯಕ್ತಿಗಳು ದರಿದ್ರರೇ ಅವ್ರು. ಅದಕ್ಕೆ ದರಿದ್ರತೆ ಅಂಟ್ಕೊಂಡಿರ್ತೀವಿ. ಯಾವಾಗ್ಲೂ ಬಾಯಲ್ಲಿ ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಚಿಂತನೆ, ಕೆಟ್ಟದ್ದೇ ಮಾತಾಡೋರಿಗೆ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಯಾವಾಗ್ಲೂ ಒಳ್ಳೇದ ಮಾತಾಡ್ಬೇಕು ರೀ. ಚೆನ್ನಾಗಿದ್ದೀವಿ ನೋಡಮ್ಮ, ಚೆನ್ನಾಗಿದ್ದೀವಿ, ಕಷ್ಟ ಇದೆ, ಆ ಮಾತೇ ಇಲ್ಲ. ದುಡ್ಡಿಲ್ಲ, ಇಲ್ಲ ಅನ್ಲೇಬಾರ್ದು. ಅದರಿಂದ ಮಕ್ಕಳು ಅತಿ ಮುಖ್ಯವಾಗಿ ಮೊಟ್ಟ ಮೊದಲ ವೈದಿಕವಾಗಿ ಹೇಳ್ತೇವೆ, ಪಂಚಮ ವೇದ ಪ್ರೀತಿ ಅಂದ್ರೆ ಅವರನ್ನ ಗೌರವಿಸಿ. ಅವರು ಏನೋ ಮಾಡಬಾರ್ದು, ತಪ್ಪು ಮಾಡಿಬಿಟ್ಟಿದ್ದಾರೆ, ಇನ್ನೊಂದು ನೋಡೋಣ, ಸಮಯ ಕೊಡಿ, ದುಡುಗಬೇಡಿ, ಅದ್ರಲ್ಲಿ ಒಂದು ಪರಿಹಾರ ಹುಡ್ಕೋಣ ಅಷ್ಟೇ. ಯಾರಾದ್ರೂ ಒಂದು ಆಚಾರ್ಯರ ಹತ್ರ ಅವನೇನಾದ್ರೂ ಇದ್ರಲ್ಲಿ ಆಟೋ ಬಾಂಬ್ ಇದೆ, ಸತ್ತೋಗ್ಬಿಡ್ತಾರೆ, ಬಿಟ್ಟು ಬಿಡ್ತಾರೆ ಅಂತ ಹೇಳ್ದಂದ್ರೆ ದಯಮಾಡಿ ಹೇಳ್ತಾನೆ, ನೆತ್ತಿಗೆ ಹತ್ತಿಸ್ಕೊಬಿಡಿ. ಮದುವೆಗೆ ಏನಾದ್ರೂ ದೋಷಗಳಿದೆ ಅದಕ್ಕೆ ಸರಿಪಡಿಸ್ಕೊಡಿ ಅಂತ ಹೇಳಿ, ಮದುವೆಗೆ ಡೇಟ್ ಇಟ್ಕೊಡಿ, ಮಾಡಿ ಅಂತ. ಇರ್ತವೆ, ಎಲ್ಲರಿಗೂ ಇರ್ತವೆ. ಮೊನ್ನೆ ಕೂಡ ಒಂದು ಜಾತಕ, ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿ, ಜ್ಯೇಷ್ಠ ಮಾಸದಲ್ಲೇ ಮದುವೆ ಡೇಟ್ ಬಂದಿದೆ. ನನಗೂ ಕಸಿವಿಸಿ ಅವ್ರ ತಾಯಿ ತಂದೆ, ಗುರುಗಳೇ ನಾವೇನಾದ್ರೂ ಶ್ರಾವಣ ಮಾಸದ ನಂತರ ಮಾಡ್ಕೋಬಹುದು, ಅದ್ಭುತ ಮಾಡ್ಕೊಳ್ಳಿ, ಗುರುಬಲ ಇದೆ ಕನ್ಯಾ ರಾಶಿಗೆ, ಏನ್ ಯೋಚನೆ ಮಾಡೋದು. ಹುಡುಗನಿಗೆ ಇರಲ್ವಲ್ಲ, ಹುಡುಗಿಗೆ ಗುರುಬಲ ನೋಡೋದು. ಮದುವೆ ಮಾಡುವಾಗ ನೆನಪಿಟ್ಟುಕೊಳ್ಳಿ, ಆ ಮನೆಗೆ ಅವನ ಸಂಬಂಧನೇ ಇಲ್ಲ. ಆಮೇಲೆ ಈ ಮನೆನೂ ಬಿಟ್ಟು ಓಡೋಗ್ಬಿಡ್ತಾನೆ ಅವನು. ಅಮ್ಮ ಅಪ್ಪ ಗಂಡಸ್ ಬುದ್ಧಿ, ಈಗಿನ ಕಾಲದ ಗಂಡಸರ ಬುದ್ಧಿ ಬೇರೆಯೇ. ನನ್ನ ಹೆಂಡತಿ ಎಷ್ಟ್ ದುಡಿತಾಳೆ, ಎಷ್ಟ್ ಸಂಬಳ ತರ್ತಾಳೆ, ಒಂದ್ ಕಾರು, ಮನೆ, ಬಂಗ್ಲೆ, ಮೊದ್ಲೇ ರೆಡಿ ಅವ್ರ ಪ್ಲಾನು. ಇಂಥದ್ರಲ್ಲಿ ಕೂತಿರ್ತಾನ ಅವನು. ನನ್ನಮ್ಮ ನನ್ನಪ್ಪ ನನ್ನ ಕುಟುಂಬ ಅನ್ನೋದು ತುಂಬಾ ಅಪರೂಪ. ಇವತ್ತಿನ ಯುವಕರಿಗೆ ಬೇಜಾರು ಮಾಡ್ಕೋಬೇಡಿ, ತುಂಬಾ ಕೆಲವೇ ಜನ, 10ರಲ್ಲಿ 1-2 ಇರುತ್ತೆ ಅಷ್ಟೇ. 8 ಜನ ಸ್ವಾರ್ಥಿಗಳು. ಇವತ್ತು ಬೇಜಾರು ಮಾಡ್ಕೋಬೇಡಿ, ಇದೇ ಸತ್ಯ. ಅವ್ರಿಗೆ ನಮ್ಮ ಹಾಗೆ ಸೆಂಟಿಮೆಂಟ್ಸ್ ಇಲ್ಲ, ಅದಕ್ಕೆ ಬಿಡಿ ಅಂತ ಹೇಳ್ತಿರೋದು. ನಮ್ಮ ಕೈಲಾಗಿದ್ದು ನಾವು ಸಹಾಯ ಮಾಡೋಣ, ನಮ್ಮ ಕೈಲಾಗಿದ್ರೆ ನಿಂತು ಮದುವೆ ಮಾಡೋಣ.
ಆಗಲ್ಲ ಗುರುಗಳೇ, ಹೋಗಿ ನಿಮ್ ಕರ್ಮ. ಮಕ್ಕಳ ಮದುವೆ ನಿಶ್ಚಯ ಆಗಿದ ತಕ್ಷಣ ಏನ್ ದೋಷ ಇದೆ, ಆ ದೋಷ ಇದೆ. ಓಹ್, ಇವರ ದೊಡ್ಡ ಪಂಡಿತೋತ್ತಮರು, ನ್ಯೂಜಿಲೆಂಡ್ ಜಾತಕ 7 ಜಾತಕನೋ 8 ತೆಗೆದು ಇದು ನಿಮ್ ಮನೆಗ್ ಬರುವಂತದ್ದು, ನಿಮ್ ಹುಡುಗನಿಗೆ ಇದನ್ನ ಒಪ್ಕೊಳ್ಳಿ ಅಂದ್ರೆ ಅದೇ ಹುಡುಗಿನ ಅವನು ಇಷ್ಟಪಟ್ಟಿರೋದು. ಅದೇಗ್ ಮಾಡಿಸ್ತು ಜಗನ್ಮಾತೆ? ಆ ಹುಡುಗಿಯನ್ನೇ, ಆ ಹುಡುಗಿ ಎಲ್ಲೂ ಇದ್ದಂಥದ್ದು ನ್ಯೂಜಿಲೆಂಡ್ಗೆ ಆ ಹುಡುಗಿನೂ ಬಂದ್ ಸೇರ್ಬೇಕಾ? ಹೈದರಾಬಾದ್ ಪ್ರಾಂತದ ಹುಡುಗಿ, ಅಚ್ಚ ನಮ್ಮ ಚಿಕ್ಕಮಂಗ್ಳೂರ್ ಕಡೆ ಹುಡುಗ, ಮಂಗಳೂರು ಮಂಗಳೂರು. ಎಲ್ಲಿಂದ ಎಲ್ಲಿಯಪ್ಪ ಹೇಳ, ಎಲ್ಲಿಗೋಗಿ ಸೇರಿಸಿದೆ, ಎಲ್ಲಿಂದ ಆಗಿದೆ? ಇಲ್ಲಿ ಇವರು ತಯ್ಯ ತಕ್ಕ ಅಂತ ಕುಣಿತಾರೆ. ಜಾತಕ ಬಂದಿಲ್ಲ, ಯಾರೋ ಹೇಳಿದ್ರು ಹುಡುಗಿ ಜಾತಕ ಸೇರಿಲ್ಲ. ತಪ್ಪು ಮಾಡಬೇಡಿ, ತಪ್ಪಾಗಿ ಮಾತನಾಡಬೇಡಿ. ಶಾಸ್ತ್ರಗಳನ್ನ ತಿಳಿದುಕೊಂಡು ಮಾತನಾಡಿ, ಅರ್ಧಂಬರ್ಧ ತಿಳ್ಕೊಂಡು ಮಾತಾಡಬೇಡಿ. ಯಾಕಂದ್ರೆ ಕಡಿಮೆ ಅಂದ್ರೆ 7-8 ಲಕ್ಷ ಜಾತಕ ನೋಡಿರೋದು ನಾನು ಈ 30 ವರ್ಷದ ಪಯಣದಲ್ಲಿ. ನಿಮಗೆ ಯೋಗ್ಯತೆ ಇದ್ರೆ ಅಲ್ಲೇ, ಅಯೋಗ್ಯತೆ ಇದ್ರು ಅಷ್ಟೇ. ಯೋಗ, ಒಂದ್ ಮದುವೆ ಅನ್ನೋದು ಯೋಗ, ನೆನ್ಪಿಟ್ಕೊಳ್ಳಿ. ಯೋಗ್ಯತೆ ಅಲ್ಲ, ಯೋಗ. ಮದುವೆ ಯೋಗ ಅನ್ನೋದು ನಾವು ಎಲ್ರಿಗೂ ಆಗೋಕ್ಕಾಗೋಲ್ಲ. ಆಮೇಲೆ ಆದ್ಮೇಲೆ ದುರ್ಯೋಗ ಬರುತ್ತೆ ಕೆಲವ್ರಿಗೆ. ಹೌದು, ಇದೇ ಹೇಳ್ಬಿಟ್ಟೆ ಮಾಡ್ತೇವೆ ನಾವು. ಅಲ್ಲೊಂದು ನೋವು ಬರುತ್ತೆ, ಮಾಡಿ ಮದುವೆ ಆಗ್ಬೇಕು, ಇದಿದೆ ಈ ತರದ್ದು ನೆಮ್ಮದಿಯಾಗಿರ್ಲಿಕ್ಕೆ. ಈಗ ಸೀತಾರಾಮರಿಗೆ ಮದುವೆ ಮಾಡಿದ್ರು, ಮಾಡಿದ್ದಕ್ಕೆ ನನ್ನ ರಾಮಯ್ಯ ಪಟ್ಟಾಭಿರಾಮ ಆಗಿದ್ದು ನೆನ್ಪಿಟ್ಕೊಳ್ಳಿ. ರಾವಣ ಸಂಹಾರ ಆಗಿದ್ದು, ಮಾರೀಚ ಸಂಹಾರ ಆಗಿದ್ದು, ವಾಲಿ ಸಂಹಾರ ಆಗಿದ್ದು, ಕುಂಭಕರ್ಣ ಸಂಹಾರ ಆಗಿದ್ದು, ಮೈರಾವಣ ಸಂಹಾರ ಆಗಿದ್ದು, ಮೇಘನಾದನ ಸಂಹಾರ ಆಗಿದ್ದು ಸುಮ್ಮನೆ ಅಲ್ಲ. ರಾಮಸೇತು ನಿರ್ಮಾಣ ಆಗಿದ್ದು, ಅಖಂಡ ಸಾಮ್ರಾಜ್ಯ ಯೋಗ ಬಂದಿದ್ದು ಮದುವೆ ಆಗಿದ್ದಕ್ಕೆ, ನನ್ನ ರಾಮಯ್ಯ ಬಂದಿದ್ದಕ್ಕೆ. ನಾವು ಬರೀ ಅವ್ರ ದಾಂಪತ್ಯ ಅಷ್ಟೇ ಅಲ್ಲ ನೋಡ್ಬೇಕಾಗಿರೋದು, ಇನ್ನು ಬೇರೆ ಬೇರೆ. ಇಲ್ಲಾಂದ್ರೆ ಸಾಮಾನ್ಯ ಪ್ರಜೆ ಆಗಿರ್ತಿದ್ದ ಆತ, ಸಾಮಾನ್ಯ ದೊರೆ ಆಗಿರ್ತಿದ್ದ, ಸಾಮಾನ್ಯ ತಾಯಿ ಆಗಿರ್ತಿದ್ಲು ನನ್ನ ಸೀತಾಮಾತೆ. ಯಾರು ನೆನ್ಪಿಟ್ಕೊಂಡಿರ್ತಿದ್ರು? ಅವ್ರ ವಂಶಸ್ಥರನ್ನ ನಾವು ನೆನ್ಪಿಟ್ಕೊಂಡಿದೀವ? ರಾಮಯ್ಯ ಅಂದಿದ್ದೆ ದಾಶರಥಿ ಅಂತೀವಿ ಇಮಿಡಿಯೇಟು, ಸೀತಾರಾಮ ಅಂತೀವಿ, ಪಟ್ಟಾಭಿರಾಮ ಅಂತೀವಿ, ಕೋದಂಡರಾಮ ಅಂತೀವಿ. ದಯಮಾಡಿ ಹೇಳ್ತಾನೆ, ಪ್ಲೀಸ್ ಜಾತಕ ತಂದು ಇಟ್ಕೊಬೇಡಿ. ಇನ್ನೂ ಇದಾವೆ, ಇನ್ನೂ ಕೆಲವು ಸಂದರ್ಭಗಳಲ್ಲಿ ಜಾತಕ ನೋಡಬಾರದು, ನೆನ್ಪಿಟ್ಕೊಳ್ಳಿ. ಹೌದು, ಅದನ್ನ ಮುಂದಿನ ಭಾಗಗಳಲ್ಲಿ ತಿಳಿಸ್ತೇನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. जब मियाँ बीवी हुए तो राजी, बीच में क्यों ಕಾಜಿ. ರಾಜಿ ಆಗ್ಬಿಟ್ಟಿದೆ, ದಯಮಾಡಿ ನಿಧಾನ ಮಾಡಿ. ಒಳ್ಳೆ ಯಾರಾದರೂ ಸುಮಾರು ಒಂದು 1000 ಜಾತಕಗಳು, ಕಡಿಮೆ ಅಂದರೂ ಒಂದು 20-25 ವರ್ಷದ ಅನುಭವಶಾಲಿಗಳು ಇದ್ದಾರೆ. ಹುಡುಕಿ ತುಂಬಾ ದೊಡ್ಡ ವಿದ್ವತ್ತು, ಜ್ಞಾನವಂತರು ನಮ್ಮ ನಿಮ್ಮ ನಡುವೆ ಇದ್ದಾರೆ. ನನ್ನ ಹೆಸರು ಹೇಳೋಕೆ ಇಷ್ಟ ಇಲ್ಲ. ಹೌದು, ಜ್ಯೋತಿಷ್ಯವನ್ನ ಒಂಥರ ಕೆಲವರು ಬೇರೆ ಏನೋ ಒಂದು ತಗೊಂಡು ಇನ್ನೊಂದೇನೋ ಒಂದು ಮಾಡಿ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡೋಲ್ಲ. ತಪ್ಪಾಗಿ ತಿಳ್ಕೊಬೇಡಿ, ದಯಮಾಡಿ ಕ್ಷಮಿಸಿ. ನಿಮಗೆ ಖಂಡಿತ ನೋವಾಗಿರುತ್ತೆ, ತಂದೆ ತಾಯಿಗೆ, ನನಗೆ ಗೊತ್ತಿದೆ. ಆದರೆ ನಿಮ್ಮ ಮಕ್ಕಳ ಆನಂದಕ್ಕಿಂತ ನಿಮಗೆ ನೋವಾ? ಮಕ್ಕಳ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳದೆ ಕಾಜಿ ಯಾರು? ನಾನು ಯಾರು? ನನ್ನ ಹತ್ರ ಯಾಕೆ ಜಾತಕ ತರ್ತೀರಿ? ಯಾಕೆ ತರ್ತೀರಿ? ತರಬೇಡಿ. ನಿಮಗೆ ಸಮ್ಮತ, ಮಕ್ಕಳ ಸಮ್ಮತ ನಿಂತು ಮಾಡಿ. ಅವ್ರಿಗೆ ಹೇಳ್ಕೊಡಿ, ಒಳ್ಳೇದು ಕೆಟ್ಟದ್ದು ಹೇಗೆ ನಡ್ಕೊಳ್ಳೋದು, ಆಕೆಗೆ ಏನಿಷ್ಟ ಅದನ್ನ, ಅವನಿಗೇನಿಷ್ಟ ಅದನ್ನ ಮೊದಲು ಅವರಲ್ಲೇ ಅನುಬಂಧ ಬೆರೆಸೋದು ನೋಡಿ. ಹುಳಿ ಹಿಂಡೋದಲ್ಲ. ಮದುವೆಗೆ ಮೊದಲೇ ಸಂಬಳ ಎಷ್ಟು ತರ್ತಾಳೆ, ಎಷ್ಟು ಕೊಡ್ತಾಳೆ, ಯಾವಾಗ ಅಮ್ಮನ ಮನೆಗೆ ಹೋಗ್ತಾಳೆ, ಅಳಿಯ ನಮ್ಮನೆಗೆ ಬರ್ತಾನೆ, ನಮ್ಮನೆಲ್ಲೇ ಇವುಗಳಲ್ಲಿ ನೀವು ರಾಜಿ ಹಾಕೊಂಡು ಕೂತ್ಕೊಂಡ್ರೆ ಎಲ್ಲಿಂದ ಬರ್ತಾನೆ? ಎಷ್ಟು ದುಡ್ಡು ಏನು? ಅದಲ್ಲ. ದಯಮಾಡಿ ನಿಮ್ಮ ಪಾದಕ್ಕೆ ಶರಣು. ಏನೇನೋ ಆ ಥರದ್ದು ಮಾಡ್ಕೋಬೇಡಿ ಮಕ್ಕಳು. ಜಬ್ ಮಿಯಾ ಬೀವಿ ಹೋಯ್ತು ರಾಜಿ, ಈ ಕಾಜಿ ಕ್ಯೂಜಿ, ನಾನು ಯಾಕ್ರಿ ಬೇಕೋ ಈ ದೊಣ್ಣೆ ನಾಯಕ? ತೆಗೆದು ಪಕ್ಕಕ್ಕಿಡಿ, ನನ್ನನ್ನು ಪಕ್ಕಕ್ಕಿಡಿ. ಮಕ್ಕಳು ಒಪ್ಪಿದ್ದಾರೆ, ಸುಮ್ಮನಿದ್ದು ಬಿಡಿ.
ಮೊನ್ನೆ ಇಬ್ಬರು ಬರ್ತಾರೆ, ಅಳ್ತಾರೆ. ಅವ್ರ ಅಮ್ಮ ಊರೆಲ್ಲ ಜಾತಕ ಇಟ್ಕೊಂಡು ಸುತ್ತಾ ಇದೆಯಂತೆ. ಹೊಟ್ಟೆ ಎಲ್ಲ ಬೆಂಕಿ ಅನ್ನಿಸ್ಬಿಡ್ತು. ಕರ್ಕೊಂಡ್ ಬಾ, ನಿಮ್ಮಮ್ಮ ಹತ್ರ ಮಾತಾಡ್ತೀನಿ, ನಾನು ನೋಡ್ತೇನೆ ಅಂತ. ಅಲ್ಲೊಂದು ಅದ್ಭುತ ಮೇಳೈಸುವಿಕೆ ನಡೆದಿದೆ. ಇವ್ರು ಅದ್ರಲ್ಲೊಂದು ಗಂಟೆ ದಾಸೆ ಆಡಿಸ್ತಾರೆ. ಅಂದ್ರೆ ನಿನಗೆ ಇಷ್ಟ ಇಲ್ಲ ಅಂತ ಒಪ್ಕೋ. ನಿನಗಿಷ್ಟ ಇಲ್ಲ ಮಗಳನ್ನ ಕೊಡೋದು, ಮದುವೆ ಮಾಡೋದು, ಇನ್ನೊಂದೇನೋ ಕಾರಣ, ಜಾತಿ ಕಾರಣ, ಸ್ಟೇಟಸ್ ಕಾರಣ, ಪೊಸಿಷನ್ ಕಾರಣ. ಆ ಮಗಳು ಅಳ್ತಾ, ನೀನ್ ಪೊಸಿಷನ್ ಅಲ್ಲೇ ನಿಂತು ಮದುವೆ ಮಾಡಿದೆ. ಆಗಿನ ಕಾಲದವ್ರ ತರ ಅಲ್ಲ, ಪಾಲಿಗೆ ಬಂದಿದ್ದಾಯ್ತು ಬಿಡಿ ಗುರೂಜಿ ಅಂತ 1-2 ವಾರ ಕಣ್ಣಲ್ಲಿ ಒಳಗಡೆನೆ ನೀರಿದ್ರು, ನೋವಿದ್ರು, ಎಲ್ಲಾ ಮರೆತು ಬದುಕಿಗೆ ಅಡ್ಜಸ್ಟ್ ಆಗ್ತಿದ್ದಂತ ಮಕ್ಕಳಲ್ಲ, ನಮ್ಮ ಮನೆಯ ಮಕ್ಕಳು, ಎಸ್ಪೆಷಲಿ ಹೆಣ್ಣು ಮಕ್ಕಳು. ನೆನ್ಪಿಟ್ಕೊಳ್ಳಿ, ಇವತ್ತು ವಿದ್ಯಾವಂತರು, ಸಂಸ್ಕಾರವಂತರು, ದೇವತೆಗಳಾಗ್ಬಿಟ್ಟಿದ್ದಾರೆ ಅವರು. ಜಾಗ್ರತೆ. ಆ ದೇವತೆಗೆ ಒಂದು ಅಪಶ್ರುತಿ ತಂದಿಡಬೇಡಿ. ಆ ಮಗುವಿಗೆ ರೆಸ್ಪೆಕ್ಟ್ ಕೊಡಿ, ದುಡುಕ್ಬೇಡಿ, ಸಮಯ ತಗೊಳ್ಳಿ. ಏನಾಗ್ಬಿಡ್ತು, ಕಣ್ಣೀರಾಗ್ತಾ, ನಿಮ್ಮ ಅಪ್ಪನ್ಗೆ ಹಾರ್ಟ್ ಪ್ರಾಬ್ಲಮ್, ಹೋಗ್ಲಿ ಬಿಡಿ. ನಾನು ನೇರ ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ಇವತ್ತೆಲ್ಲ ನಾಳೆ ಹೋಗೋದೆ. ಹಾರ್ಟ್ ಪ್ರಾಬ್ಲಮ್ಗೂ ಮದುವೆಗೆ ಏನ್ ಸಂಬಂಧ ಹೇಳಿ? ಮಗು ಇನ್ನೂ 30 ಆಗಿದೆ ನಿಜ. ಕೆಲವು ಸ್ತ್ರೀಯರು ಸಿದ್ಧರಾಗಿರೋಲ್ಲ, ದೇಹ ಮಾತ್ರ ಸಿದ್ಧತೆ ಆಗಿರುತ್ತೆ, ಮನಸ್ಸು ಬುದ್ಧಿ ಸಿದ್ಧತೆ ಆಗಿರೋಲ್ಲ. ನಿಮಗೇನು ಆ ಅಜ್ಜಿ ಮುದುಕಿ ನೋಡ್ಬೇಕು, ಒಂದು 72 ವರ್ಷದ ಅಜ್ಜಿ. ನಾನು ಹೇಳ್ದೆ, ಇನ್ನು ಕಾಡಿಗೆ ಹೋಗಿಲ್ವಾ ನೀನು ಅಂದೆ. ಇದೇನು ಗುರುಗಳ, ಮೊಮ್ಮಗಳ ಮದುವೆ ನೋಡ್ಬಿಡ್ಬೇಕು. ಯಾಕೆ? ಮರಿ ಮೊಮ್ಮಗಳ ಮದುವೆನೂ ನೋಡ್ತಾ ಕುತ್ಕೊಂಡು. ಆ ಮಗು ಇನ್ನೂ ಸಿದ್ಧನೇ ಆಗಿಲ್ಲ, ಇನ್ನು 24-25 ವರ್ಷ ಪಾಪ. ಈಗ ತಾನೇ ಡಬಲ್ ಡಿಗ್ರಿ ಮುಗಿಸಿ ಒಂದು ಕೆಲಸ, ಒಂದು 6 ತಿಂಗಳಾಗಿಲ್ಲ. ಈ ಅಮ್ಮ ನೋಡ್ಬಿಡ್ಬೇಕಂತೆ. ನೋಡ್ಬಿಟ್ರೆ ನಿನ್ನ ತೃಪ್ತಿಗೆ ನನ್ನ ಮಗನ್ ತಳ್ಬಿಡ್ಬೇಕಾ? ಯಾರು ಏನು ಎತ್ತ ವಿಚಾರಿಸೋದು ಏನು ಬೇಡವಾ? ಮಾವನ್ ಮಗನೇ ಇದ್ದಾನೆ. ಇದು ಬಿಟ್ರೆ ಮಕ್ಕಳೆಲ್ಲ ಪಕ್ವತೆ ಬಂದಿದ್ಯಾ? ಮಾತಾಡ್ಕೊಂಡಿದಾರಾ? ನಾವು ಮಾತಾಡ್ಕೊಂಡಿದ್ದೇವೆ, ನಿಜವೇ. ನಮ್ಮ ಮಗು ನನ್ನ ಮಗಳ ಕಣ್ಣೀರ್ ಬರುತ್ತೆ ಅಂದ್ರೆ ಮಕ್ಳು ಸತ್ಯವಾಗ್ಲೂ ಹೇಳ್ತಾನೆ, ನನ್ನ ಮಗನ ಕಣ್ಣಲ್ಲಿ ನೀರು ಬರುತ್ತೆ ನಾನು ಒಪ್ಪಲ್ಲ. ನಿಮ್ಮ ಆನಂದಕ್ಕೆ ಮೀರಿದ್ ಯಾವ್ದು ಇಲ್ಲ ಕಣೋ. ನಾನು ಹಾಗೆ ಹೇಳ್ಬಿಟ್ಟಿದ್ದೇನೆ ನನ್ನ ಮನೆ ಮಕ್ಕಳಿಗೆ, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಅಣ್ಣ ಮಕ್ಕಳು, ನಮ್ಮ ಮಕ್ಕಳು ಎಲ್ಲಾರ್ಗು. ನೋಡ್ರ, ನಿಮ್ ಸಮಾಧಾನದ ಮುಂದ್ಗಡೆ ಯಾರಾದ್ರೂ ಬಂದು ಮಾತಾಡಿದ್ರೆ ಮಾಮ ಇದ್ದೀನಿ ನಾನು, ಬಂದ್ರು ಅಂದಿದ್ದೆ ನಾನು. ಇದು ಸತ್ಯ. ನಾನಿರ್ತೇನೆ. ನೀವು ಆನಂದವಾಗಿಲ್ಲದ್ದು ನಾವು ಅಂದವಾಗಿರೋಲ್ಲ. ನಿಮ್ ಖುಷಿ ಆ ಥರದ್ದೇನಾದ್ರೂ ಆಗಿದೆ ಅಂದ್ರೆ ಲೆಟ್ ಮಿ ನೋ ಫಸ್ಟ್ ಅಂತ ಹೇಳಿದ್ದಾನೆ. ಸುಮ್ಮನೆ ತಲೆ ಕೆಡ್ಸ್ಕೊಂಡು ಇನ್ನೂ ಆ ಕಥೆಗಳು ಮಾತಾಡ್ಕೊಂಡು ಪಕ್ಕಕ್ಕಿಡಿ. ನನ್ನ ಮಕ್ಕಳ ಕಣ್ಣಲ್ಲಿ ನೀರು ಬಂದ್ರೆ ನಾನು ಸತ್ತೋದೆ ಅವತ್ತು. ಇನ್ನೇನಕ್ಕೆ ನಾವು ಬೆಳೆಸಿದ್ದು, ಇನ್ನೇನಕ್ಕೆ ನಾವು ಇದು ಜೀವನದ ಬಹುದೊಡ್ಡ ನಿರ್ಧಾರ ಅವ್ರು ತಗೋತೀನಿ ಅಂತಿದ್ರೆ ಇನ್ನೂ ಬೆಟರು. ಅವ್ರಿಗೆ ಗೊತ್ತಿದೆ, ಈಗಿನ ಮಕ್ಕಳು ಅವರಿಗೆ ಗೊತ್ತಿದೆ. ನೆನಪಿಟ್ಟುಕೊಳ್ಳಿ, ದೇ ನೋ ವಾಟ್ ದೇ ಆರ್ ಡೂಯಿಂಗ್, ವಾಟ್ ಈಸ್ ರೈಟ್. ಸ್ವಲ್ಪ ಸಮಯ ಕೊಡಿ. ಮೇ ಬಿ ವೇಗವಾಗಿ ಹೋಗ್ತಿರ್ಬೋದು, ಮೇ ಬಿ ಅವನ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು. ಸ್ವಲ್ಪ ತಗೊಳಮ್ಮ, ಸಮಯ ತಗೋ. ನನ್ನ ನೋಡು ಮಗು. ಯಾಕಂದ್ರೆ ನಾಳೆ ಅವಳ ಜೊತೆ ಅವನೇ ಇರೋದು. 4 ಗೋಡೆ ಮಧ್ಯದಲ್ಲಿ ನಡೆಯೋ ಯಾವುದೇ ವಿಚಾರಗಳು ಯಾರೂ ನೋಡಕ್ಕಾಗಲ್ಲ, ತಿಳ್ಕೊಳಕ್ಕಾಗಲ್ಲ, ಏನೂ ಇಲ್ಲ. ಒಂದ್ ಮದುವೆ ನೋಡಿ ಎಂತ ಎಡವಟ್ಟಾಗಿದೆ ಅಂದ್ರೆ, ಮದುವೆ ಆಗ 6 ತಿಂಗಳಾಗಿದೆ, ಅಲ್ಲೊಂದು ತಪ್ಪು ಮಾಡಿ ಮದುವೆ ಮಾಡಿದ್ದಾರೆ. ಹುಡುಗಿಗೆ ಹುಡುಗನಿಗಿಂತ 6 ವರ್ಷ ದೊಡ್ಡವಳು. ಸುಳ್ಳು ಹೇಳಿ ಮದುವೆ ಮಾಡಿದ್ರೆ ಅದು ಹೆಂಗೋ ಫೈಂಡ್ ಔಟ್ ಮಾಡಿ ಯಾರೋ ಹೇಳ್ಬಿಟ್ಟಿದ್ದಾರೆ. 6 ತಿಂಗಳ ನಂತರ ಒಂದೇ ಒಂದು ರಾತ್ರಿ ನಡೆದಿರೋ ಮಾತುಕತೆ. ಇಟ್ ವಾಸ್ ಗೋನ್ ಟು ಕೋರ್ಟ್. ಆ ಹುಡುಗಿ ಏನೇನ್ ಕೇಸ್ ಹಾಕಿಲ್ಲ ಹೇಳಿ. ಎಲ್ಲ ಸೇರಿಸಿ ಇಡೀ ಮನೆತನದ ಮೇಲೆ ಸೇರಿಸಿ ಹಾಕ್ಬಿಟ್ಟಿದ್ದಾಳೆ. ವಯಸ್ಸಿನಲ್ಲಿ 6 ವರ್ಷ ದೊಡ್ಡವಳು. ನೀನ್ ಸುಳ್ಳು ಹೇಳಿ ಮದುವೆ ಆಗಿದ್ಯಾ, ಹೀಗೆ ಹಾಗೆ ಮಾತುಗಳು ಪಿಸು ಪಿಸು ಆ 4 ಗೋಡೆಯಲ್ಲಿ ನಡೆದಿರೋದು. ಆಗೋಲ್ಲ. ತಾಯಿಗೂ ಗೊತ್ತಿಲ್ಲ, ತಂದೆಗೂ ಗೊತ್ತಿಲ್ಲ, ಅತ್ತೆ ಮನೆಯವ್ರು ಗೊತ್ತಿಲ್ಲ, ಮಾವನ ಮನೆ ಗೊತ್ತಿಲ್ಲ, ಬಂಧುಗಳು. ಅಷ್ಟು ನಡೆಯೋದು ಹೇಳಕ್ಕಾಗಲ್ಲ ಬಾಸಾರಿ. ಆ 4 ಗೋಡೆ ಅದೊಂಥರ ಗರ್ಭಗುಡಿ, ಅದ್ರೊಳಗಡೆ ಯಾರಿಗೂ ಹೋಗೋ ಅಧಿಕಾರ ಇಲ್ಲ ಮದುವೆ ಆದ್ಮೇಲೆ. ಅಂಥದ್ದಿರುತ್ತೆ. ದಯಮಾಡಿ ನಮ್ಮ ಮಕ್ಕಳು ಇವತ್ತು ತುಂಬಾ ಪಕ್ವತೆ ವೇಗವಾಗಿದ್ದಾರೆ, ಸ್ವಲ್ಪ ಪಕ್ವತೆ ತುಂಬಿಸಿ. ಆಯ್ತು ಏನಾಗ್ಬಿಡ್ತು, ಏನಾದ್ರೂ ದೋಷ ಇದ್ರೆ ಪರಿಹರಿಸೋಣ. ಅದಕ್ಕೆ ಮದುವೆ ದೋಷ ಇರುತ್ತೆ, ನಮ್ಮ ಮಗಳ ಜಾತಕದಲ್ಲಿ ಅದಿದೆಯಾ ಫಸ್ಟ್ ಅದನ್ನ ತಿಳ್ಕೊಳ್ಳಿ. ನಮ್ಮ ಮಗನಿಗೆ ಅದಿದೆಯಾ? ಸುಮ್ಮನೆ ತಗೊಂಡು ಜಾತಕ ಇಟ್ಕೊಂಡು ಈ ಅರ್ಧ ಬೆಂದ ಕೆಲವು ವ್ಯಕ್ತಿಗಳ ಹತ್ರ ಹೋಗಿ ಅವನೇನೋ ಹೇಳ್ತಾನೆ, ಇದೋಗ್ಬಿಡುತ್ತೆ ಅದೋಗ್ಬಿಡುತ್ತೆ. ಖಂಡಿತ ಇಲ್ಲ. ತಪ್ಪಿಸ್ತಾರ? ಸೀತಾರಾಮನ ವನವಾಸ ತಪ್ಪಿಸ್ಲಿಕ್ಕಾಗ್ಲಿಲ್ಲ. ಅರೇ, ದಶರಥ ಚಕ್ರವರ್ತಿ ಎಷ್ಟು ಕಣ್ಣೀರಾಗ್ತಾ ಗೋತ್ರ. ರಾಮಾಯಣ ಪದೇ ಕೇಳ್ಕೊತಾನೆ, ಬಿಡೋ ಅದೊಂದು ಮಾತು ನಾನೇ ಈಗ ಹೇಳ್ತಿದ್ದೀನೋ. ಇನ್ನೂ ಒಂದು ಹೇಳ್ತಾನೆ ದಶರಥ ಚಕ್ರವರ್ತಿ, ನೀವು ನಂಬುವುದಿಲ್ಲ.
ನಮ್ಮ ಇಕ್ಷಾಕು ವಂಶದಲ್ಲಿ ದೊಡ್ಡ ಮಗನೇ ಪಟ್ಟಕ್ಕೇರ್ಬೇಕು. ಅಪ್ಪ ಏನಾದ್ರು ಪಟ್ಟ ಕೊಡ್ಲಿಲ್ಲ ಅಂದ್ರೆ ಅಪ್ಪನನ್ನೇ ಬಂಧಿಸಿ ಒಳಗಡೆ ಇಟ್ಟು ನೀನ್ ಪಟ್ಟವೇರ್ಬೋದು. ನೀನ್ ಈಗ್ಲೇ ನನ್ನ ಬಂಧಿಸಿ ಒಳಗಡೆ ಇಟ್ಟು ಪಟ್ಟ ಏರು ಅಂತಾನೆ. ನನ್ನ ಮಾತು ಕೇಳು ಅಂತಾನೆ. ರಾಮಯ್ಯ ಕೇಳಲ್ಲ. ಇಲ್ಲ, ಆಗೋಯ್ತು, ಹೇಳಿದ್ದಾಯ್ತು ಅಂತ. ಅದೆಷ್ಟು ತಪಸಿ 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 ಆ ಜೀವ, ವೃದ್ಧ ಜೀವ, ವಯಸ್ಸಾದ ಕಾಲದಲ್ಲಿ ಹುಟ್ಟಿದಂತ ಮಗ 60ನೇ ವಯಸ್ಸಿನ ಮೇಲೆ ಲೆಕ್ಕ ಹಾಕೊಳ್ಳಿ, 76, 78 ಆಗಿದೆ. ರಾಮ ವನವಾಸಕ್ಕೆ ಹೋಗೋವಾಗ ಯೋಚನೆ ಮಾಡಿ ನೋಡಿ, ಅದೆಷ್ಟು ಆಲಾಪ್ಸಿರ್ತಾನೆ. ವಯಸ್ಸಾದ ಕಾಲದಲ್ಲಿ ಮಕ್ಕಳು ಹುಟ್ಟು ಬಿಟ್ರೆ ತಂದೆ ತಾಯಿಗೆ ಮಕ್ಕಳೆಲ್ಲ ಅವರು ದೇವರಾಗ್ಬಿಟ್ಟಿರ್ತಾರೆ. ಅವ್ರು ಏನು ಮಾಡಿದ್ರು ಅವ್ರ ಪ್ರಾಣ ಹೋದಂಗೆ ಆಡ್ಬಿಡ್ತಾರೆ. ಅವ್ರಿಗೊಂದು ಮುಳ್ಳು ಚುಚ್ಚು ಬಿಟ್ರು, ಅವ್ರಿಗೊಂದು ಗಾಯ ಆಗ್ಬಿಟ್ರು, ಹಂಗ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಿರ್ತಾನೆ. ಅಂಥವನಿಗೆ ರಾಮ ಕೇಳಲ್ಲ ನನ್ನ ಪ್ರಭು. ಯಾಕೆಂದ್ರೆ ಪಿತೃವಾಕ್ಯ ಪರಿಪಾಲಕ. ಅಪ್ಪ ಹೇಳಿದ್ದಾಯ್ತು, ಅಪ್ಪ ವಾಪಸ್ ತಗೊಂಡು ಇಲ್ಲ ನಾನ್ ಬಂದ್ಬಿಟ್ಟೆ, ಆಗೋಯ್ತು, ಅದ್ ಮುಗಿಸ್ಬಿಟ್ಟು ಬಂದು ನಿಮ್ ಮಾತಿನ ಪ್ರಕಾರ ಪಟ್ಟ ಇರ್ತೇನೆ ಅಷ್ಟೇ. ಇದು ಹೇಳೋದು. ಆ ತಪನೆಯಲ್ಲೇ, ಒದ್ದಾಟದಲ್ಲೇ ನನ್ನ ದಶರಥ ಚಕ್ರವರ್ತಿ ತೀರ್ಕೋತಾರೆ. ಗೊತ್ತಿದೆಯಾ ರಾಮಚಂದ್ರ ಪ್ರಭುವಿಗೆ ಎಂತ ನೋವು ನಡೆಯುತ್ತೆ. ಆ ತಂದೆ ಹೀಗೆ ತಪನೆ 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 ಪಟ್ನೋ ಆ ಜನ್ಮದಲ್ಲೂ ನಡೀತು. ತನ್ನ ಮಕ್ಕಳ ಜೊತೆಲಿ ಇರ್ಲಿಕ್ಕೆ ಬಿಡ್ಲಿಲ್ಲ. ತನ್ನ ಮಕ್ಕಳ ಬಾಲ್ಯ, ಆಡೋದು, ನೋಡೋದು, ತಿನ್ಸೋದು ಏನೂ ನೋಡ್ಲಿಕ್ಕೆ ಪ್ರಕೃತಿ ಮಾತು ಬಿಡಲಿಲ್ಲ. ಹೌದು, ಅದಷ್ಟೇ ಅಲ್ಲ, ಕೃಷ್ಣಾವತಾರದಲ್ಲಿ ಹುಟ್ಟಿದ ಎಳೆ ಮಗುವನ್ನು ಎತ್ಕೊಂಡೋಗಿ 16 ವರ್ಷ ಮಗನ ಮುಖ ನೋಡಕ್ಕಾಗಲ್ಲ. ನೋಡಿದ್ರ ಭಗವಂತನಿಗೆ ಇದು ಬಿಡಲಿಲ್ಲ. ಪ್ರಕೃತಿ ಮಾತೆ ಅದೆಷ್ಟು ಕಣ್ಣೀರಿಟ್ಟಿರಬೇಕು ನನ್ನ ಕೃಷ್ಣ. ಯೋಚನೆ ಮಾಡಿ ನೋಡಿ. ಪ್ರಕೃತಿಗೆ ಶರಣಾಗಿ ಭಗವಂತ ಏನಕ್ಕೆ ಅವತಾರ ಎತ್ತು ಬಂದ ಗೊತ್ತಾ? ಇದೆಲ್ಲ ತೋರಿಸ್ಲಿಕ್ಕೆ. ನಾನು ಈ ತರ ನಡ್ಕೊಂಡ್ರು ಕೂಡ ನನಗೂ ಪ್ರಕೃತಿಯ ಅಧೀನದಲ್ಲಿ ನಾನು ಇದ್ದೇನೆ, ಅನುಭವಿಸಬೇಕು, ನಾನು ಕಣ್ಣೀರಾಗ್ಬೇಕು. ಯಾವ ಭಗವಂತ ಆದ್ರೂ ನೆಮ್ಮದಿಯಾಗಿದ್ದನ ಇದ್ದಾನ ಹೇಳಿ? ನನ್ನ ರಾಮಲಲ್ಲ ನನ್ನ ತಂದಿಟ್ಟಿದ್ದೇವೆ, ಪಕ್ಕದಲ್ಲಿ ಯಾರಿದ್ದಾರೆ ಹೇಳಿ? ಒಬ್ಬರನ್ನೇ ನೀಟ ಬಿಟ್ಟು. ಯಾವ ಭಗವಂತನು ಅವತಾರ ಎತ್ತದ ಮೇಲೆ ನೆಮ್ಮದಿ ನೋಡ್ಲಿಲ್ಲ? ಇಲ್ಲ. ಜೀವನ್ ಪರ್ಯಂತ ರಾಮ ಕಣ್ಣೀರೇ, ಕೃಷ್ಣಯ್ಯನು ಕಣ್ಣೀರೇ. ಕೃಷ್ಣ ನಗ್ತಾ ನಗ್ತಾ ಕಣ್ಣಲ್ಲಿ ನೀರು ಹಾಕ್ತಿದ್ದ, ರಾಮಯ್ಯ ಒಳಗಡೆ ಕಣ್ಣೀರು ಹಾಕೊಂಡು ಕೂತಿದ್ದ. ಯಾವತ್ತಾದ್ರೂ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಪ್ರೀತಿ ಅಲ್ಲಯ್ಯ. ಕೆಲವರು ಮಾತಾಡ್ತಾರೆ ಕೃಷ್ಣನ್ ಬಗ್ಗೆ ಕೂಡ. ಅಷ್ಟು ದೊಡ್ಡ 18 ದಿನಗಳ ಯುದ್ಧ ನಡೆದು 18 ಅಕ್ಷೋಹಿಣಿ ಸೈನ್ಯಗಳು ಹೋಗಿ ಕಡೆಗೂ ಪಾಂಡವರ ಪಟ್ಟ ಕಟ್ಟಿ ಪಾದಪೂಜೆ ಆಗಿ ಹೊರಟೋಗ್ತಾನೆ. ಏನಾದ್ರೂ ರಾಜ್ಯ ಕೊಟ್ರ ಅವರು? ಭಾವ ಇಟ್ಕೋ, ದೇವ ಇಟ್ಕೋ, ಕೊಟ್ರ? ತಗೊಳ್ಳೋದು ಇಲ್ಲ ನನ್ ಭಗವಂತ, ಅದು ಬಿಡಿ. ಕೊಟ್ರ ಪಾಂಡವರು? ಇವತ್ತಿನ ಪರ್ಷಿಯಾ ಅಂದ್ರೆ ಇರಾನ್ವರೆಗೂ ಇತ್ತು ರಾಜ್ಯಭಾರ. ಅಲ್ಲಿವರೆಗೂ ಇತ್ತು, ನೆನಪಿಟ್ಟುಕೊಳ್ಳಿ. ಏನಾದ್ರೂ ನನ್ನ ಧರ್ಮ ದೊರೆಗೆ, ದೇವತೆಗೆ ಕಾಣಿಕೆ ಇದಿಟ್ಕೊಪ್ಪ ನೀನು, ಇದು ನಿನ್ನದು, ಇದು ನಿನ್ನದು, ಏನಾದ್ರೂ ಕೊಟ್ರೆ ಅಂದ್ರೆ ಇಲ್ಲ ತಗೊಂಡ ನನ್ನ ಭಗವಂತ. ನನ್ನ ಭಗವಂತ ತಗೊಳ್ಳಿಲ್ಲ, ಇವ್ರು ಕೊಡ್ಲೂ ಇಲ್ಲ, ಇವ್ರು ಬಾಯಲ್ಲಿ ಬರ್ಲೂ ಇಲ್ಲ. ಇದು ಮನುಷ್ಯನಿಗೆ ಬರೋವರೆಗೂ ನಚ್ಚತೆ ನಜರಾನ ಬರ್ತಲೇ ಇರ್ಬೇಕು. ಭಗವಂತ ಜೊತೆಲೇ ಇದ್ರು ಕೂಡ ಗುರುತಿಸ್ಲಿಲ್ಲ. ಇದೆಲ್ಲ ನಿನ್ನದು, ಕೃಷ್ಣಾರ್ಪಣ ಮಸ್ತು ಅಂತ ಬಾಯಲ್ಲಿ ಬರ್ಲಿಲ್ಲ. ತಗೊಂಡ್ಬಿಡು ಕೃಷ್ಣ, ನೀನ್ ನಡೆಸಿದ್ರೆ ಚೆನ್ನಾಗಿರುತ್ತೆ ಕೃಷ್ಣ ಅಂತ. ನನ್ನ ಸ್ವಾಮಿ ತಿರುಗಿ ಕೂಡ ನೋಡ್ತಿರ್ಲಿಲ್ಲ. ತಾನೇ ಆ ಕಂಸನನ್ನ ಸಾಯಿಸಿದಾಗ ಉಗ್ರಸೇನನ್ನ, ತನ್ನ ತಂದೆನ ತಾಯಿಯನ್ನ ಬಿಡುಗಡೆ ಮಾಡಿ ಪಾಠ ಕೂತ್ಕೊಳ್ಳಿಲ್ಲ ನನ್ನ ಸ್ವಾಮಿ. ಅದು ನನ್ನ ಸ್ವಾಮಿ. ಅದೇ ರಾಜಸೂಯ ಯಾಗದಲ್ಲಿ ಆ ಒಂದು ಪಾದಪೂಜೆ ಆಗುವಾಗ, ಅಗ್ರಪೂಜೆ ಆಗುವಾಗ ಶಿಶುಪಾಲ ಗಲಾಟೆ ಮಾಡೋದು, ಇವನ್ ಯಾವ್ರಿಗೋ ರಾಜ? ನೆನೆಸಿದ್ರೆ ಆಗುವುದಿತ್ತಲ್ಲ ಪುಣ್ಯಾತ್ಮ. ಅವತ್ತೇ ಯೋಚನೆ ಮಾಡಿ ನೋಡಿ, ಇವನು ಯಾರೋ, ಇವನು ಹೋಗ್ಲಿ ಬ್ರಾಹ್ಮಣ ಶ್ರೇಷ್ಠನ, ಕ್ಷತ್ರಿಯ ಶ್ರೇಷ್ಠ, ಓಡೋಗ್ಬಿಟ್ಟವನು ಇವನು, ಇವನಿಗೋಗಿ ಅಂತಾನೆ. ಓಡೋಗ್ ಮದುವೆ ಆದವನು ಇವನು. ಇದು ಲೆಕ್ಕಗಳು. ಯಾವ ಭಗವಂತ? ಅದರಿಂದ ಭಗವಂತನನ್ನ ನಿತ್ಯ ಪೂಜಿಸ್ತಿದ್ದೀರಲ್ವಾ, ಧ್ಯಾನ. ನನ್ನ ಭಗವಂತ ನೆಮ್ಮದಿ ಸೀತಮ್ಮನ ಹತ್ರ.
ಸೀತಮ್ಮ ರಾಮನ ಹತ್ರ, ತನ್ನ ತಂದೆ ತಾಯಿ ಹತ್ರ, ಮಕ್ಕಳ ಹತ್ರ, ಸ್ನೇಹಿತರ ಹತ್ರ, ಹನುಮಂತನ ಹತ್ರ. ಎಲ್ಲಿದ್ದ ನನ್ನ ರಾಮ? ಯಾಕೆ ರಾಮ ರಾಮ ಅಂತೇವೆ ಅಂದ್ರೆ ಇದಕ್ಕೆ ಎಲ್ಲಿಯೂ ಇಲ್ಲದ ಶಕ್ತಿ ಸನಾತನ ಶಕ್ತಿ ಇದು. ಅದರಿಂದ ಮಕ್ಕಳ ಪೂಜೆ, ಆ ಒಂದು ಮದುವೆ ದಯಮಾಡಿ. ಇನ್ನೂ ಇದಾವೆ ಕೆಲವು ಸಂದರ್ಭಗಳಲ್ಲಿ ನೋಡಬಾರದು. ಮೊದಲನೇ ಸಂದರ್ಭ ಇದನ್ನ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ. ಸ್ವಾತಿ ನಕ್ಷತ್ರ ದಯಮಾಡಿ ದುಡುಕ್ಬೇಡಿ. ಒಳ್ಳೆ ಆಚಾರ್ಯರ ಹತ್ರ ತೋರಿಸಿ ಅದಕ್ಕೇನಾದ್ರೂ ಒಂದು ಪರಿಹಾರ ಮಾರ್ಗ ಇಲ್ಲ ಗೊತ್ತಿಲ್ಲ, ಬನ್ನಿ ನೋಡೋಣಂತೆ, ಮಾಡಿಕೊಡೋಣ. ಮಕ್ಕಳ ಆನಂದಕ್ಕಿಂತ ನಾನು ಸತ್ತೋಗ್ಬಿಡ್ತೀನಿ. ನನ್ನ ಮಕ್ಕಳ ಆನಂದಕ್ಕಿಂತ ಇನ್ನೇನೂ ಇಲ್ಲ. ಅದೆಷ್ಟು ಜಾತಕಗಳು ಇಲ್ಲ ಆಗೋಲ್ಲ ಅಂದಿದ್ದಕ್ಕೆಲ್ಲ ನಾನು ಕರೆಸಿ ತೋರಿಸಿ ಅದನ್ನ ಮಾಡಿಸಿದೆ. ಹೌದು, ನನಗೇನೋ ಒಂದು ಗರ್ವ, ಖುಷಿ, ಆ ಮಕ್ಕಳು ಚೆನ್ನಾಗಿದ್ದಾರೆ ಅಂತ. ಇವತ್ತು ಆ ಮಕ್ಕಳು ಮದುವೆ ಆಗಿ ಆ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಗುರುಗಳೇ ನೋಡಿ, ಆ ಮಕ್ಕಳು ಮದುವೆಗೆ ಅಜ್ಜಂದಿರು ಬರ್ತಾರೆ ಹೊತ್ಕೊಂಡು. ಈ ಮುದುಕಮ್ಮನ ಜೀವ ಹೋಗ್ಬಿಡುತ್ತಂತೆ, ಈ ಮುದುಕಮ್ಮ ನೋಡ್ಬಿಡ್ಬೇಕಂತೆ. ಮೊಮ್ಮಕ್ಳಿಗೆ ಮದುವೆ ಯಾರೋ ಏನೋ ಎತ್ತ ಹಿಂದೆ ಮುಂದೆ ಇಲ್ಲ, ಇನ್ನೊಂದು ಕಟ್ಬಿಡು, ತಳ್ಳಿಬಿಡು, ಅಷ್ಟೇ. ಈ ಮುದುಕಿ ಹೋಗುತ್ತೆ, ಹೋಗ್ಲಿ ಬಿಡಿ, ಈಗಲೇ ಕರ್ಕೊಂಡೋಗಿ ಕಾಶಿಗೆ ಬಿಟ್ಟು ಬಂದ್ಬಿಡಿ. ನಾನೇ ಹೇಳ್ತೇನೆ. ಆಗಿತ್ತು ವಾನಪ್ರಸ್ಥ ಅಂತ. ಒಂದು ದಾಟದ ಮೇಲೆ ಶಿವ ನೀನು ನಡೆಸಿದ್ದು ಅಂತ ಬಂಡಿ ಕಟ್ಟುತ್ತಿದ್ರು. ಇವಾಗ ಇಲ್ಲೇ ಜಾಂಡ ಹೊರ್ಕೊಂಡು ಈಗಲೇ ಪ್ರೋಟೀನ್ಸ್, ಐ ಆಮ್ 70+ ಐ ಆಮ್ ವರ್ಕಿಂಗ್ ಔಟ್ ಅಂತಾನೆ. ಇವನ್ ಮನೆ ಬಂಗಾರ. ಇನ್ನೂ ಇವನ್ ದೇಹದ ಮೇಲೆ ಇಲ್ಲಿ ಹೌದು 70 ಆಗ್ತಿದೆ. ಆ ಅವಾರ್ಡ್ ಬಂದಿಲ್ಲ, ಈ ಅವಾರ್ಡ್ ಬಂದಿಲ್ಲ, ಬೆಳಿಗ್ಗೆ ವಾಕಿಂಗು, ಇನ್ನೊಂದು ಆಸೆಂಟು, ಏನು ನೀವು ನೋಡ್ಬೇಕು. 70 ಆಗಿದ್ದು ಒಂದೇ ಒಂದು ಬಿಳಿ ಕೂದಲು ಇಲ್ಲ. ನನಗೆ ಆಶ್ಚರ್ಯ. ಅಬಾಬಾಬಾಬಾಬಾಬಾಬಾಬಾ, ಇವೆಲ್ಲ ಹೇಳಿದ್ರೆ ನಾಚಿಕೆ ಆಗುತ್ತೆ. ಯಾವ್ಯಾವ ವಯಸ್ಸಿಗೆ ಹೇಗಿರ್ಬೇಕು ಅನ್ನೋ ಒಂದು ಪ್ರಜ್ಞೆ ಇಲ್ಲದವರು ಮಕ್ಕಳನ್ನ ಹಳ್ಳಕ್ಕೆ ತಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಕೆಲವರು. ಅಲ್ಲಿ ಪ್ರತಿಯೊಂದಕ್ಕೂ ಸೆಂಟ್ರಲ್ ನುಗ್ಗೋದು. ಸುಮ್ಮನಿರಿ, 70 ಆಗಿದೆ ಅಲ್ವಾ, ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಸಾಕು. ಮಕ್ಕಳು ಬೇಕು ಅಂದ್ರೆ ಬರ್ತಾರೆ, ಕೇಳ್ತಾರೆ, ಹೇಳ್ತಾರೆ. ನಿಮ್ ಬುದ್ಧಿ ಜ್ಞಾನ ಅನುಭವ ಆಗ ಹಂಚಿ. ಹಿಂಗ್ ಮಾಡಿದ್ರೆ ಹಿಂಗಿರ್ಬೋದೇನೋ ನೋಡ್ರೋ ಮಕ್ಕಳ. ಇಲ್ಲ 70 ಆಗಿತ್ತು, ಈಗಲೂ ನಂದೇ ಅಗ್ರಪೀಠ ಇನ್ನು ಕೀ ಇಟ್ಕೊಂಡಿದ್ದಾನೆ ಒಬ್ಬ ಪುಣ್ಯಾತ್ಮ. ಹೇಳ್ಬಾರ್ದು. 78 ಆಗಿದೆ, ಇನ್ನು ಮಕ್ಕಳಿಗೆ ಆಸ್ತಿ ಹಂಚಿಲ್ಲ. ಇವ್ರ ಮನೆ ಬಂಗಾರ ಆಗೋಗ ಇನ್ನೂ ಯಾವಾಗ ಮಕ್ಕಳಿಗೆ ಹಂಚೋದು? ಸತ್ತ ಮೇಲೆ ಅವ್ರು ಕಿತ್ತಾಡ್ಲಿ. ಈಗಲೇ ನ್ಯಾಯ ಧರ್ಮ ಅದೇನಿದು ಕಿತ್ತಾಡ್ಬಿಡಿ, ನಾನು ಮುಂದ್ಗಡೆ ನಾನು ದುಡ್ದಿದ್ದು ಕೊಡ್ತಿದ್ದೀನಿ, ಅಜ್ಜಂದು ಇಷ್ಟು ಕೊಡ್ತೀನಿ, ಇಟ್ಕೊಳ್ರ ಅಂತ. ಇದನ್ನ ಮಾಡಕ್ಕೆ ಗೊತ್ತಿಲ್ಲ, ಮಾಡ್ತಿಲ್ಲ. ಏನ್ ಮಾಡಬೇಕು ಅದನ್ನ ಮಾಡ್ತಿಲ್ಲ. ಅದ್ರಲ್ಲಿ ಬೇರೆ ಇದೆಲ್ಲ ಕಥೆಗಳು ಬಿಡೋದು ಕುತ್ಕೊಂಡು. ಅಯ್ಯೋ, ನನ್ನ ಮೊಮ್ಮಗು ಮದ್ವೆ ನೋಡ್ಬಿಟ್ಟು ಚೆನ್ನಾಗಿದ್ಬಿಡುತ್ತೆ, ನನ್ಗೆ ಹಾರ್ಟ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಆರ್ಥರೈಟಿಸ್ ಆಗ್ಬಿಟ್ಟಿದ್ದು. ನನ್ನ ಮಗು, ನೀವು ಮಕ್ಕಳ ಮೇಲೆ ಪ್ರಾಣ ಇಟ್ಕೊಂಡಿದ್ರೆ ಬಿಟ್ಟು ಹೋಗಿರ್ತಿದ್ರಿ. ಅವ್ರಿಗೇನ್ ಮಾಡ್ಬೇಕು ಜವಾಬ್ದಾರಿ ಕೊಟ್ಬಿಟ್ಟು ರಾಮ ಕೃಷ್ಣ ಅಂತ ಕಾಶಿನೋ ಗಯಾನೋ ರಾಮೇಶ್ವರಮೋ ಹೋಗ್ಬಿಡ್ತೀರಿ. ನಾನಂತೂ ಹೋಗಕ್ ರೆಡಿ ಆಗ್ಬಿಟ್ಟಿದೆ. ಮುಗಿದ್ರೆ ಸಾಗಪ್ಪ ಅಂತ. ಮೊನ್ನೆ ಕೂಡ ನನ್ನ ತಂಗಿ ಹತ್ರ ಹೇಳಿದೆ, ಕಾಯ್ತಿದ್ದೀನೋ 4-5 ಇದು ಯಾವ್ದೋ ಹಿಂಗ ಮಾಡಿ ಇಟ್ಕೊಬಿಟ್ಟಿದ್ದಾನೆ ತಲೆನೋ. ಮಾಡಿದ ದಿನ ನನ್ನ ಹೆಂಡತಿ ಕೂಡ ಕಾಯಿಲ್ಲ, ಹೊರಡೋಗ್ಬಿಡ್ತೀನಿ ನಾನು ಶಿವ ಅಂತ ನಾನು ಹೇಳೋದೇ ಇಲ್ಲ ಅಂತ. ಹಾಗೆ ಹೇಳ್ಬಿಟ್ಟೆ. ಇನ್ನು ಏನ್ ಮಾತಾಡ್ತೀಯ ನೀನು, ನಿನ್ ಪ್ರಜ್ಞೆ ಇದೆಯಾ ಅಂತ ನನ್ನ ತಂಗಿಗೆ. ಹೌದು, ದಯಮಾಡಿ ಸ್ವಲ್ಪ ಬದಲಾಗಿ. ನಿಮಗೆ ವಯಸ್ಸಾಗಿದೆ, ನಿಮಗೇನೋ ಕಾಯಿಲೆ ಬಂದಿದೆ, ಅದಕ್ಕೆ ಮಕ್ಕಳಿಗೆ 18ಕ್ಕೆ ಮದುವೆ ಮಾಡ್ಬಿಟ್ಟಿದ್ದಾನೆ. ಅವನು ಯಾರೋ ಮೂರ್ಖ, ಅವ್ನಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ. ಅದಕ್ಕೆ ಆ ಮಗುಗೆ ಏನಾದ್ರು ಕಲ್ಸಿದ್ದೀರಾ? ಸಂಸ್ಕಾರ, ಲೋಕಜ್ಞಾನ, ವ್ಯವಹಾರ ಜ್ಞಾನ, ಕೌಟುಂಬಿಕ. ನಾಳೆ ಹೆಚ್ಚು ಕಮ್ಮಿ ಆಯ್ತು, ನೀನೇನೋ ಹೋಗ್ಬಿಟ್ಟೆ, ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟೆ. ನಿನ್ನ ಆಸೆಗೆ ಎಷ್ಟು ಕಡಿಮೆ ಇದೆ? ರಾಜ್ಕುಮಾರ್ದು ಹಾಡಿಲ್ವಾ? ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆ ಎಲ್ಲಿ ಕೊನೆ ಇದೆ? ಇಲ್ಲವೇ ಇಲ್ಲ. ಇನ್ನೊಂದು ತಗಲಾಕೊಳ್ಳದೆ, ತಂದಾಕೊಳ್ಳದೆ, ಇನ್ನೊಂದು ಮಗು, ಇನ್ನೊಂದು ಮದುವೆ. ಯಾರಾದ್ರೂ ಕೇಳಿದ್ರೆ ನೋಡ್ಬೇಕು, ಏನು ಫುಲ್ ಹುಡುಗರ ತರ ಮಿಂಚ್ತಾ ಇದ್ದೀರಾ, ಏನ್ ಇನ್ನೊಂದು ಮದುವೆ ಮಾಡಬಹುದು ನಿಮ್ಗೆ ಅಂದ್ರೆ ಓಹೋ ಅದೇ 70 ಆದ್ರೂ ಇನ್ನೂ ಒಂದು ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಕೂತಿದ್ದಾನೆ. ಬಣ್ಣ ಬಳ್ಕೊಂಡು, ಡೈ ಹಾಕೊಂಡು, ಆ ಮೇಕಪ್ ಮಾಡಿಕೊಂಡು, ಅಬಾಬಾಬಾಬಾಬಾಬಾಬಾ. ಯೋಚನೆ ಮಾಡಿ ನೋಡಿ ಮಕ್ಕಳೇ, 18 ಮಗುಗೆ ಮಾಡಿಬಿಟ್ಟಿದ್ದಾನೆ. ಅವ್ನಿಗೇನೋ ಹಾರ್ಟ್ ಪ್ರಾಬ್ಲಮ್ ಅಂತೆ, ಕಿಡ್ನಿ ಪ್ರಾಬ್ಲಮ್ ಅಂತೆ, ಮಾಡ್ಬಿಡ್ಬೇಕು. ಆ ಮಗು
ತಾಯಿಗಿಲ್ಲದ ಮಾಂಗಲ್ಯ ಮಗಳಿಗೆಲ್ಲಿಯದು. ಆ ಜಾತಕ ನೋಡ್ತಾನೆ ಹೇಳ್ದೆ, ಇವ್ರ ತಂದೆಗೆ ಒಂದು ಕುತ್ತಾಗಿರುತ್ತೆ ತಾಯಿ ಅಂದ್ರೆ, ಆಗಿದೆ ಗುರುಗಳೇ, ಈ ಇದರಲ್ಲಿ ಒದ್ದಾಡ್ತಲ್ಲಿ ಸೀರಿಯಸ್ ಅಂತ ಮದುವೆ ಮಾಡಿಬಿಟ್ರು. 3 ದಾರಿ ಆಗಿದೆಯಲ್ಲ ಅಂತ 3 ದಾರಿನೇ 3 ತಿಂಗಳಿಗೆ. ಇವನು ಕಿಡ್ನಿ ಪ್ರಾಬ್ಲಮ್ಗೆ, ಹಾರ್ಟ್ ಪ್ರಾಬ್ಲಮ್ಗೆ ಮಗಳ ಜೀವನನೇ ಸರ್ವನಾಶ ಮಾಡಿಟ್ಬಿಟ್ರು. ನಿಮ್ಗೆ ಬೇಜಾರಾಗುತ್ತೆ. ಸತ್ಯ ನಾನಾದರೂ ಅಷ್ಟೇ, ನನ್ನ ಮಕ್ಕಳಿಗೆ ಅದನ್ನೇ ಹೇಳ್ಬಿಟ್ಟಿದ್ದೇನೆ, ಇದೆಲ್ಲ ಕಾಯಬೇಡಿ, ಆನಂದವಾಗಿರಿ, ನಿಮ್ಗೆ ಯಾವಾಗ ಬೇಕೋ ಆಗಿ. ಆಗ ಬಂದು ಹೇಳಿ, ಇದೆಯಾ ನೋಡೋಣ, ಇಲ್ವಾ ನಾವೇ ನೋಡ್ತೇವೆ. ದಯಮಾಡಿ ಮಕ್ಕಳು ಇಷ್ಟಪಟ್ಟಾಗ ಮದುವೆ ವಿಚಾರದಲ್ಲಿ ಈ ಜಾತಕ ಮಿಯಾ ಬೀವಿ ಹುವೆ ತೋ ರಾಜಿ ಬೀಚ್ ಮೇ ಕ್ಯೂ ಕಾಜಿ. ಮತ್ತಿನ್ನೊಂದ್ಸಲಿ ಈ ತರದೆಲ್ಲ ಭಾವಗಳೆಲ್ಲ ತಂದಿಟ್ಟು ಮಾತಾಡಬೇಡಿ ಮಕ್ಕಳೇ. ಬೇಡ ಮಕ್ಕಳೇ, ತಪ್ಪು ಮಕ್ಕಳೇ. ಬದಲಾಗಿ ಅದು ಎಷ್ಟು ಜನ ಕಮೆಂಟ್ಸ್ ಹಾಕಿ ನನ್ನ ರುಬ್ಬುತ್ತೀರೋ. ನಿಜವೇ ಮಕ್ಕಳೇ, ಸತ್ಯ ಕಹಿಯಾಗೇ ಇರುತ್ತೆ. ನಮ್ಮನೆ ನಿಮ್ಮ ಮನೆಯೆಲ್ಲ ನನ್ನ ಮನೆ ಅನ್ಕೊಂಡೇ ಹೇಳ್ತಿರೋದು. ನನ್ಗೇನು ಬೇಕಿಲ್ಲ ಮಕ್ಕಳೇ, ನನ್ಗೇನಾಗ್ಬೇಕು, ಬಂದ್ರಿ ನೀವು ಫೀಸ್ ಕೊಟ್ರಿ ಅಂತ ತಗೊಂಡು ಆಗಲ್ಲ ಹೋಗಿ, ಇಷ್ಟ ಇಲ್ಲ, ಇಷ್ಟ ಇದೆ ಹೋಗಿ, ನನಗೆ ಯಾಕೆ ಅಂತ ನಾನು ಇರ್ಬೋದು. ಇಲ್ಲ, ವೈದಿಕ ಆ ರೀತಿ ಒಪ್ಪುವುದಿಲ್ಲ. ಎಲ್ಲಿ ಏನು ತಪ್ಪು ಸರಿ ಆಗ್ತಿದ್ಯೋ ಅದೊಂದು ಸ್ವಲ್ಪ ತಿದ್ದಬೇಕು ದಯಮಾಡಿ. ಮೇಷರಾಶಿ ಚೆನ್ನಾಗಿದೆ, ಗುರುಚಂದ್ರ ಯೋಗ. ಆದರೆ ರಾಹು ಸಾರದಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಏನೋ ಒಂದು ದೈವಿಕ ವೈದಿಕ ಪೂಜೆ, ಸುತ್ತಾಟ, ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ ಇವೆಲ್ಲವನ್ನು ನೋಡ್ಕೊಂಡು ಬರ್ತಕ್ಕಂಥ ಒಂದು ದಿನ. ದೈವ ಬಲವಿದೆ, ಗುರು ಬಲವಿದೆ. ಗುರುವಿಗೆ ಸಂಬಂಧಪಟ್ಟಂತ ಯಜ್ಞ, ಯಾಗ, ಪೂಜೆ, ಹೋಮ, ಹವನ ಮಾಡಿಸ್ತಿದ್ದೀರಿ, ಪಾಲ್ಗೊಳ್ತಿದ್ದೀರಿ. ಇಲ್ಲ ನೀವೇ ಅಂತ ಒಂದು ಜವಾಬ್ದಾರಿಯುತ ಕಾರ್ಯದಲ್ಲಿದ್ದೀರಿ. ಅದ್ಭುತ ಪ್ರಗತಿ. ವೃಷಭ ರಾಶಿ ಚಂದ್ರ ರಾಹು ಸಾರದಲ್ಲಿದ್ದು, ರಾಹು 11ನೇ ಮನೆ, ಲಾಭಕ್ಕೆ ನಿಶ್ಚಿತಂ. ಆದ್ರೆ ದಿಢೀರ್ ಲಾಭಗಳಿಗೆ ಹೋಗ್ಬೇಡಿ, ಯಾಕಂದ್ರೆ ಅಲ್ಲೊಂಚೂರು ಕುಜ ಅಷ್ಟಮದಲ್ಲಿ ಇದ್ದಾನೆ. ಎಸ್ಪೆಷಲಿ ಪ್ರಾಪರ್ಟಿ, ರಿಯಲ್ ಎಸ್ಟೇಟು, ಟ್ರಾವೆಲು, ಕಲಾವಿದರು ಒಂದು ಸ್ವಲ್ಪ ಜಾಗರೂಕತೆ. ಮಿಕ್ಕಂತೆ ಮೆಡಿಯಾ, ಕಿರುಕಲಾವಿದರು, ಗೌರ್ಮೆಂಟ್ ಕನ್ಸಲ್ಟೆಂಟು, ಸ್ಟೀಲು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಈ ತರದ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ ಪಂಚಮದಲ್ಲಿ ಚಂದ್ರ ರಾಹು ಸಾರದಲ್ಲಿರುವುದರಿಂದ ಎಚ್ಚರಿಕೆ. ಗೊತ್ತಿಲ್ಲದ ಅಪವಾದ, ಅವಮಾನ ಈ ಥರದ್ದೇನಾದ್ರೂ ಬರೋದು. ನಿಮ್ಮ ಐಡಿಯಾ ಬೇರೆಯವ್ರಿಗೆ ವರ್ಕ್ ಆಗುತ್ತೆ, ನಿಮ್ಗೆ ವರ್ಕ್ ಆಗ್ತಿಲ್ಲ, ನಿಜವೇ, ಸುಮ್ಮನಿರ್ಬೇಕು. ದಾರಿ ತೋರಿಸೋರ್ಗೆ ದಾರಿ ಇರೋಲ್ಲ. ಇವತ್ತು ನಿಮ್ಮ ದಾರಿ ಬೇರೆಯವ್ರಿಗೆ ಒಳ್ಳೇದು, ನಿಮ್ಮ ದಾರಿಗೆ ಅಲ್ಲೆಲ್ಲೋ ಒಂದು ವಿಘ್ನ, ಎಳೆದಾಟ ಆಗತಕ್ಕಂಥ ಒಂದು ಭಾವ. ಕರ್ಕಾಟಕ ರಾಶಿ ಸುಖದಲ್ಲಿ ಚಂದ್ರ ರಾಹು ಸಾರದಲ್ಲಿರೋದ್ರಿಂದ ತಾಯಿಯ ಆರೋಗ್ಯ, ನಿಮ್ಮ ಮಾನಸಿಕವಾದಂಥ ಬೌದ್ಧಿಕವಾದಂಥ ಆಲೋಚನೆಗಳಲ್ಲಿ ಒಂದು ಸಣ್ಣ ಪಕ್ವತೆ ಬೇಕು. ಏನ್ ಮಾಡಬೇಕು ಅಂದ್ರೆ ಗೊತ್ತಾಗಲಿಲ್ಲ, ಹಿರಿಯರನ್ನ ಕೇಳಿ ಮಾಡತಕ್ಕಂಥದ್ದು ಮಾಡಿ ಒಳ್ಳೆಯದು. ಒಳ್ಳೆ ಮಾತುಗಾರರು ನೀವು. ಈ ಒಂದು ಭಾಷಾ ತರ್ಜುಮ, ಬರವಣಿಗ, ಲೇಖನ, ಹಾಡುಗಾರಿಕೆ, ಸಂಕಲನ, ಎಡಿಟಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಸಿಂಹರಾಶಿ ಚೆನ್ನಾಗಿದೆ, ಚಂದ್ರ 3ನೇ ಭಾವ, ರಾಹು ಅಷ್ಟಮ. ಸ್ವಲ್ಪ ಜಾಗ್ರತೆ, ಗಲಿಬಿಲಿಗಳಾಗ್ಬೋದು, ಓವರ್ ಕಾನ್ಫಿಡೆನ್ಸ್ ಇಂದ. ಯಾಕಂದ್ರೆ ಚಂದ್ರ ಕಾನ್ಫಿಡೆನ್ಸ್ ಮನೇಲಿ ಇದ್ದಾನೆ. ಬಟ್ ರಾಹು ಬುಧನ್ ಸಾರ ಓವರ್ ಕಾನ್ಫಿಡೆನ್ಸ್, ಇದು ನನಗೆ ಗೊತ್ತು, ಎಲ್ಲ ನನಗೆ ಗೊತ್ತು. ನಮಗ್ ಗೊತ್ತಿರೋದೇನೂ ಇಲ್ಲ. ನನಗಂತೂ ಇನ್ನೂ ಕಲಿತಿದ್ದೇನೆ, ಇನ್ನೂ ಕಲಿತಿದ್ದೇನೆ, ಕಲಿತಲೇ ಇದ್ದೇನೆ, ಏನೂ ಗೊತ್ತಿಲ್ಲ, ಅಣುವೂ ಗೊತ್ತಿಲ್ಲ, ಸತ್ಯವೇ. ಹಾಗ ಅಂದ್ಕೊಂಡಷ್ಟು ನಮ್ಮಲ್ಲಿ ಬುದ್ಧಿ ವಿದ್ಯೆ ನಿಂತ್ಕೊಳ್ಳುತ್ತೆ. ನನಗೆ ಗೊತ್ತಿದೆ ಅಂದಾಗ ನಾವು ತಪ್ಪುಗಳು ಮಾಡೋದು ಜಾಸ್ತಿ. ಜಾಗ್ರತೆ. ಇವತ್ತು ಆ ಥರ ಗಡಿಬಿಡಿಯ ವ್ಯವಹಾರ, ಉದ್ಯೋಗ, ಕೆಲಸ, ಡಿಸಿಷನ್ಸ್ ಇಂದ, ಅತಿಯಾದ ಕಾನ್ಫಿಡೆನ್ಸ್ ಇಂದ ಸ್ವಲ್ಪ ಬಿದ್ದು ಬಿಡ್ತೀರಿ, ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ ಚಂದ್ರ ರಾಹು ಸಾರ, ರಾಹು ಬುಧನ್ ಸಾರ, ಬುಧ ಪಂಚಮದಲ್ಲಿ ಮಕ್ಕಳ ವಿಚಾರ, ಮುಂದಿನ ಸೇವಿಂಗ್ಸ್. ಬುಧ ಬಂದು ಯಾವಾಗಲೂ ಸೇವಿಂಗ್ಸು, ಸೇಫ್ಟಿ, ಇನ್ಕಮ್. ಸೊ 7ನೇ ಮನೆಯಲ್ಲೇ ಕುಳಿತಿದ್ದಾನೆ ರಾಹು, ಹುಷಾರು.
ಯಾರೋ ಬಂದು ಇದರಲ್ಲಿ ಅದರಲ್ಲಿ ಡಬಲ್ ನೋಡಿ. ಮೊನ್ನೆ ಯಾರು ಹೈದರಾಬಾದಲ್ಲಿ ಹಿಡಿದಿದ್ದಾರೆ, ಒಂದು 150 ಕೋಟಿಗೂ ಮೇಲೆ ಒಂದು 10-15 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ತರ ದಿಢೀರ್ ದುಡ್ಡು ಲಾಭ ಮಾಡಿಸ್ತೇವೆ, ಇನ್ವೆಸ್ಟ್ ಮಾಡಿ ಅದು ಇದು 5 ಜನನ ಸೇರಿಸಿ 50,000 ಕಟ್ಸಿ ಏನೇನೋ ಮಾಡಿದ್ದಾರೆ, ಹಿಡಿದಿದ್ದಾರೆ. ನೋಡಿ, ನಾನು ಹೇಳ್ತಲೇ ಇದೆ, ವೆರಿ ಬಿಗ್ ಸ್ಕ್ಯಾಂಡಲ್ಸ್ ವಿಲ್ ಕಮ್ ಔಟ್ ಅಂತ. ಇನ್ನು ಮೇಲೆ ತಪ್ಪಿತಸ್ಥರಿಗೆ ನೋಡಿ, ಮೊನ್ನೆ ಒಂದು 15 ಜನಕ್ಕೋ ಏನೋ ಒಂದೇ ದಿನ ಗಲ್ಲು ಶಿಕ್ಷೆ. ಬಾ ಕಂಪಿಸಿಬಿಟ್ಟೆ. ಭಾರತೀಯ ಒಂದು ಕಾನೂನಿನ ಪರಿಧಿಯಲ್ಲೇ ಈ ರೀತಿ ಒಂದು ಮೊಟ್ಟ ಮೊದಲ ಬಾರಿಗೆ ಅಂತ ಏನೋ ನನ್ನ ನೆನಪು. ಅಲ್ಲಿದೆ, ಜಾಗ್ರತೆ. ಸೊ ನೋಡಿಕೊಂಡು ಹೆಜ್ಜೆ ಇಡಿ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ ರಾಹು ಸಾರ, ರಾಹು 6ನೇ ಮನೆ ಚೆನ್ನಾಗಿದೆ. ಈ ಒಂದು ಮಾರ್ಕೆಟಿಂಗ್, ಸೇಲ್ಸ್, ಕಮ್ಯುನಿಕೇಶನ್, ಟೆಕ್ನಿಕಲ್ ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯಾಪಾರ, ವಿದ್ಯಾಭ್ಯಾಸ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಅದ್ಭುತವಾದಂಥ ದಿನ. ಮೈಂಡ್ ವಿಲ್ ಬಿ ರನ್ನಿಂಗ್, ಬ್ಲೋಯಿಂಗ್, ಬ್ಯೂಟಿಫುಲ್. ವಿಪರೀತ ವೇಗವಾಗಿರುತ್ತೆ. ತುಂಬಾ ವೇಗವಾಗಿ ಓಡ್ತಿದೆ ಅಂದ್ರೆ ಒಂದು ಶನಿ ಇಲ್ಲ ಬುಧ ಇವ್ರ ಕೆಲಸಗಳು. ಅದಕ್ಕೆ ಒಗ್ಗರಣೆ ಹಾಕೋಕೆ ಇನ್ನೊಬ್ಬ ಯಾರೋ ಬರ್ತಾನೆ, ಈ ಸ್ಟಾಕು 17 ರೂಪಾಯಿ ಇದ್ದಿದ್ದು ದಿಢೀರಂತ 70 ರೂಪಾಯಿ ಆಗ್ಬಿಟ್ಟಿದೆ ಕಣೋ, ನೋಡೋ ಹಾಕ್ಬಿಡೋಣ. ಬಂತು ಆಪತ್ತು, ಹುಷಾರು, ಜಾಗ್ರತೆ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ರಾಹು ಸಾರದಲ್ಲಿ 12ನೇ ಮನೆ ಗಲಿಬಿಲಿ. ಅವನು ಮಲಗಿದಾನೆ, ಮಲಗಿರೋ ಮನೇಲಿ ಬಂದು ಸೇರ್ಕೊಂಡಿದ್ದಾನೆ, ರಾಹು ಪ್ರಭಾವದಲ್ಲಿ ಇದ್ದಾನೆ. ಏನೋ ಗಾಳಿ ಚೇಷ್ಟೆ, ಪ್ರಯೋಗ, ಏನೋ ಮಾತು, ಏನೋ ಒಂದು ಊಹಾಪೋಹ, ಕೆಟ್ಟದ್ದು ನೆನ್ಸ್ಕೊಂಡ್ರೆ ತುಂಬಾ ಕೆಟ್ಟದ್ದು ಮಲ್ಟಿಪ್ಲೈ ಆಗುತ್ತೆ, ಒಳ್ಳೇದು ನೆನ್ಸ್ಕೊಂಡ್ರೆ ಒಳ್ಳೇದು ಮಲ್ಟಿಪ್ಲೈ ಆಗುತ್ತೆ. ನಾನೇನು ಹೇಳ್ತೇನೆ, ಒಳ್ಳೇದನ್ನೇ ಜಾಸ್ತಿ ನೋಡಿ. ಒಳ್ಳೇದನ್ನ ನೀವು ಮಾಡಿದ ಸಾಧನೆ, ಒಂದು ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಕೆಲಸ ಇರ್ಬೋದು, ದೇವಸ್ಥಾನ ಇರ್ಬೋದು, ದಾನ ಇರ್ಬೋದು, ಪೂಜೆ ಇರ್ಬೋದು, ಈ ತರ ಯಾವುದೋ ಒಂದು ಒಳ್ಳೇದು ತುಂಬಾ ನಾವು ಮಾಡಿರ್ತೇವೆ. ತಪ್ಪುಗಳು ಕಡಿಮೆಯೇ, ಕೆಲವೊಂದು ಸಮಯ ತಪ್ಪುಗಳು ಮಲ್ಟಿಪ್ಲೈ ಮಾಡಿಸುವಂಥದ್ದು ಮಾಡಿಸುತ್ತೆ. ಇವತ್ತು ಆ ಥರ ನೀವು ಏನೋ ಒಂದು ಒಳ್ಳೇದು ಮಾಡಿರ್ತಕ್ಕಂಥದ್ದು, ಯಾರೋ ಒಬ್ಬ ವ್ಯಕ್ತಿ ಅವನ ಬಗ್ಗೆ ಯಾರೋ ನೆಗೆಟಿವ್ ಹೇಳಿದ ತಕ್ಷಣ ಜಾಸ್ತಿ ಆ ಪಾಸಿಟಿವ್ ವಿಚಾರಗಳನ್ನ ಯೋಚನೆ ಮಾಡ್ತಕ್ಕಂಥದ್ದು ಮಾಡಿ, ಆ ಕೆಟ್ಟದ್ದು ಕಾಣಿಸೋದಿಲ್ಲ. ಇವತ್ತು ಆ ಥರ ಮಾಡಿ ಆ ಗಲಿಬಿಲಿ ಎಲ್ಲ ದೂರ ಹೋಗುತ್ತೆ, ನೆಮ್ಮದಿಯಾಗಿರ್ತೀವಿ. ಧನುಸು ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದಾನೆ, ಲಾಭಸ್ಥಾನ, ವಿಶೇಷ ಫಲ. ಅದರಲ್ಲೂ ಕುಜ ನಿಮ್ಮ ಮನೇಲೇ ಇದ್ದಾನೆ. ಸೊ ಪೊಲೀಸು, ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್, ಟೂರ್ಸು, ವೆಹಿಕಲ್ಸು, ಮೆಷಿನರಿ, ರಿಪೇರಿ, ಎಕ್ಸ್ಪೋರ್ಟ್, ಆಮದು, ರಫ್ತು, ಬಿಡಿಸೋದು, ಜೋಡಿಸೋದು, ರಕ್ಷಣಾ ಇಲಾಖೆ, ಕಂಡುಹಿಡಿಯೋದು, ರಿಸರ್ಚು, ಸೈಂಟಿಸ್ಟು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಕರ ರಾಶಿ, ಚಂದ್ರ ಕೇಂದ್ರದಲ್ಲಿ ಸಪ್ತಮಾಧಿಪತಿ ದಶಮದಲ್ಲಿರೋದ್ರಿಂದ ಉದ್ಯೋಗ ಬದಲಾವಣೆ, ಉದ್ಯೋಗದಲ್ಲಿ ಒಂದು ಹೊಸ ಬದಲಾವಣೆ. ರಾಹುಸಾರ, ಈ ಒಂದು ಕ್ಯಾಮ್ರಾಮನ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಕಂಡುಹಿಡಿಯೋದು ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಲ್ಯಾಬ್ಗಳಲ್ಲಿ ಕೆಲಸ, IT ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ, ಅಲ್ಲೊಂದು ಒತ್ತಡ ಇದ್ರು ನಿಭಾಯಿಸ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಗುರು ದೃಷ್ಟಿ ಇರತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಕುಂಭರಾಶಿ, ಭಾಗ್ಯದಲ್ಲಿ ಚಂದ್ರ ಒಳ್ಳೆಯದೆ, ರಾಹು ಸಾರ. ಆದ್ರೆ ರಾಹು ಬುದ್ಧಿಸ್ಥಾನದಲ್ಲಿ ಇದ್ದಾನೆ, ಹುಷಾರ್. ಏನೋ ಒಂದು ಹುಳುಕ ಬಿಡ್ತಾನೆ, ಟೆಕ್ಕಿಲ್. ಅದ್ರಲ್ಲಿ ಬುಧ ಬೇರೆ 12ನೇ ಮನೇಲಿ ಮಲಗಿದಾನೆ, ಹುಷಾರು. ಡಿಲೇಯಿಂಗ್ ಡಿಸಿಷನ್ಸ್ ಇಸ್ ಬೆಟರ್. ಯಾವುದೋ ಒಂದು ದೂರದ ದುಡ್ಡು, ದೂರದ ಕೆಲಸ, ದೂರದ ವ್ಯವಹಾರ, ಈ ತರದ್ದೇನೋ ಒಂದು ಲೇವಾದೇವಿ ಯಾರೋ ತಲೆ ಕೆಡಿಸ್ತಿದ್ದಾರೆ. ಸೂರ್ಯನು ಬಂದು ಅಲ್ಲಿ ಮಲಗಿದಾನೆ, ಜೇಬಿಗೆ ಬಿಟ್ಕೊಳ್ಳೋಣ ಕಣೋ, ಹುಷಾರ್. ಬುಧೋ ಬುದ್ಧಿದಾತ್, ತಪ್ಪಾದ ದುಡ್ಡು, ಬೇಗ ದುಡ್ಡು ಮಾಡೋಣ, ಬೇಗ, ವಿಪರೀತ ಲೆಕ್ಕಾಚಾರ. ನೀವು ನಂಬಲ್ಲ, ನನಗೆ ನಮ್ಮ ಗುರುಗಳ ಆಫೀಸ್ನಲ್ಲಿ ಕೆಲಸ. ಆವತ್ತಿಗೆ ಕಾಲೇಜ್ ಓದ್ತಿದ್ದೆ, ಪುಣ್ಯಾತ್ಮರು, ಅನ್ನಪೂರ್ಣಮ್ಮ, ಆ ತಾಯಿ ಜೀವ. ಲಾಡುಗಳು ತಂದ್ಬಿಟ್ಟಿದ್ದಾರೆ, ಇಷ್ಟಿಷ್ಟು ದೊಡ್ಡ ಲಾಡುಗಳು. ನಾನು ಆಫೀಸ್ ಬಾಯ್ಗಿಂತಲೂ ಕೆಳಗಡೆ, ತುಂಬಾ ಕೆಳಗಡೆ, ಅದು ಹೇಳಬಾರ್ದಷ್ಟೇ ಅಂತ ಕೆಲಸ ಎಲ್ಲ ಮಾಡ್ತಿದ್ದೆ.
ಟಾಯ್ಲೆಟ್ ತೊಳೆಯೋದ್ರಿಂದ ಹಿಡಿದು ಎಲ್ಲ ಇತ್ತು. ಇರ್ಲಿ, ದೈವಿಚ್ಛೆ. ಬೋಧಿಸ್ತೀವಿ, ನಿಲ್ಲಿಸ್ತೀವಿ. ಅಲ್ಲಿ ಏನೋ ಒಂದು ಹೇಳಿ ಆ ಮನೆಯಲ್ಲಿ ಒಂದು ದತ್ತುಪುತ್ರ ಕೆಲಸ ಇಲ್ಲಿ ಕೊಟ್ಟಿದ್ದಾರೆ. ಏನಂದ್ರೆ ಮುಟ್ಟಕ್ ಬಿಡ್ತಿರ್ಲಿಲ್ಲ. ತುಂಬಾ ದೊಡ್ಡವರು, ದೊಡ್ಡ ಮನೆತನ, ದೊಡ್ಡ ದುಡ್ಡು, ದೊಡ್ಡ ಕಾರ್ಯ, ದೊಡ್ಡ ಕೆಲಸ ಎಲ್ಲ ಆಗಲೇ ಇದು ಇಷ್ಟಿಷ್ಟು ದೊಡ್ಡ ಲಾಡುಗಳು ಬಂದಿದ್ದಾವೆ. ನನಗೂ ಆಸೆ. ನಮಗೆ ಈ ಒಂದು ಚಿಕ್ಕ ಹುಡುಗನಾಗಿದ್ದಾಗ ಅಮ್ಮ ಅಪ್ಪನ ಜೊತೆಯೋ ಏನೋ ಹಿರಿಯರ ಜೊತೆ ಹೋಗಿದ್ ನೆನಪು. ಒಂದಿಷ್ಟೇ ಇಷ್ಟು ಲಾಡು ಆ ಫ್ರೀ ಸರ್ವಿಸ್ ದರ್ಶನ ಮಾಡ್ಕೊಂಡು ಬರೋ ಕೊಡೋರು ಅದನ್ನ ಇಟ್ಕೊಂಡು ಬಂದು ಹಾಗೆ ಆ ತೃಪ್ತಿ ಲಾಡು ನೋಡಿ ಕಣ್ಣು ಹೊತ್ಕೊಂಡು ಮಹಾಪ್ರಸಾದ. ಅದು ಎಷ್ಟು ದಿನ ಇಟ್ಕೊಂಡು ತಿಂದಿದ್ನೋ. ಇಷ್ಟಿಷ್ಟ, ತುಂಬಾ ಇಷ್ಟ ತೃಪ್ತಿ ಲಾಡು. ಇವಾಗ ಡಯಾಬಿಟಿಸ್ ಇದೆ, ಜಾಸ್ತಿ ತಿನ್ನಲ್ಲ. ಹಂಗೂ ಮೆಲ್ಲಗೆ ಸಿಕ್ತು ಅಂದ್ರೆ ಯಾರು ನೋಡಿಲ್ಲ ಅಂದ್ರೆ ಸ್ವಾಹ ಇಷ್ಟಿಷ್ಟು ತಿನ್ಬಿಡ್ತೇನೆ. ಬೈವೆ ಕಣ್ಣು ಮುಂದ್ಗಡೆ ಇಡಬೇಡಿ ಅಂತೇನೆ. ಇದಿದೆ. ಆವತ್ತಿಗೆ ಲಾಡು ತಿನ್ನೋ ಆಸೆ. ಮುಟ್ಟಿದ್ರೆ ಅಷ್ಟೇ ಆವಯ್ಯ ರುದ್ರಾಂಶ. ವಿಪರೀತ ಬುದ್ಧಿ. ಏನ್ ಮಾಡೋದು, ಲಾಡು ತಿನ್ಬೇಕು. ಒಂದು ಕಡಿಮೆ ಅಂದ್ರೆ ಒಂದು 200-300 ಲಾಡು ತರಿಸ್ಬಿಟ್ಟಿದ್ದಾರೆ. ದೊಡ್ಡ ಮನುಷ್ಯ ಅವರು, ಸಿಕ್ಕಾಬಿಟ್ಟು ದೊಡ್ಡ ಮನುಷ್ಯ. ಅಂತಿಂತ ತಾಕತ್ತು ಹೆಸರಲ್ಲ. ಆ ಕಾಲಕ್ಕೆ ನನಗನ್ಸು ಹಾಗೆ ಬಿಗ್ ಮ್ಯಾನ್. ಈಗ ಕರೆಕ್ಟಾಗಿ ಹೇಳ್ಬಿಟ್ಟು ಇವ್ರು ಬಂದ್ರೆ ಇವ್ರು ಕೊಡ್ಬೇಕು, ಇವ್ರು ಬಂದ್ರೆ ಅವ್ರ ಲೆಕ್ಕ ಇದೆ ಪುಣ್ಯಾತ್ಮನ ಹತ್ರ. ತಿನ್ಬೇಕು ನನಗೆ ಆಸೆ. ಏನ್ ಮಾಡೋದು, ಮಾಡದೆ ಬುದ್ಧಿ ಉಪಯೋಗಿಸ್ದೆ. ನೋಡಿ, ಬುಧ 12 ಮನೇಲಿದ್ರೆ ಈ ತರದ ಕೆಲ್ಸಗಳೆಲ್ಲ ಮಾಡಿಸ್ತಾನೆ. ಡೈಲಿ ಏನ್ ಮಾಡೋದು ಗೊತ್ತಾ, 300 ಲಾಡುಗಳು, ಇಷ್ಟು ದಪ್ಪ ಲಾಡುಗಳು ಎತ್ತೋದು ಇಡೋದು. ಈ ಕಡೆಯಿಂದ ಒಂದ್ ಕಡೆ ದೊಡ್ಡ ದೊಡ್ಡ ಪೇಪರ್ ಹಾಕ್ಬಿಟ್ಟು, ಇವ್ರು ಯಾರ್ಯಾರಿಗೋ ಹೇಳಿದ್ರಲ್ವಾ ಡೈಲಿ 4 ತೆಗೆದು ಕೊಡ್ಬೇಕು ಅನ್ನೋತ್ರ, ಎತ್ತೋದು ಇಡೋದು ಮತ್ತೆ ಜೋಡಿಸೋದು. ಅದು ಈ ಲಾಡು, ತೃಪ್ತಿ ಲಾಡುನಲ್ಲಿ ಒಂದು ವಿಚಿತ್ರ ಇದೆ. ನೀವು ಕಿತ್ರೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ, ಆದ್ರೆ ಉದುರಿದ್ರೆ ಗೊತ್ತಾಗಲ್ಲ. ಡೈಲಿ ಒಂದೊಂದು ಲಾಡು ತಿಂತಿದ್ದೆ. ಎಷ್ಟು ದಪ್ಪದ ಉದುರಿದ್ದೆ, ಹಿಂಗ್ ಮುಟ್ಟೆ ಕಟ್ಬಿಟ್ಟು ನೀಟಾಗಿ ಅಚ್ಚುಕಟ್ಟಾಗಿ ಅಮ್ಮನಿಗೆ ಬಂದು ಹೇಳ್ತಿದ್ದೆ, ಬಾ 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 ತರಲೆ ಮಾಡ್ತಿದ್ದೆ, ತಗೋಬರೋದು. ಎಲ್ಲಿತ್ತಲೋ ಇಷ್ಟು ಲಾಡು ತರ್ತೀಯ ಅಂತ. ಅಮ್ಮ ಹಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ. ಫಸ್ಟ್ 2 ದಿನ ಆದ್ಮೇಲೆ ಬಾಸುಂಡೆ ಬಿಟ್ರು, ಹಾಗೆ ಹೇಳ್ದೆ ಹಿಂಗ್ ಮಾಡ್ದೆ ಅಂತ. ಗೊತ್ತಾಗಲ್ವೇನೋ, ಗೊತ್ತಾದ್ರೆ ಗೋವಿಂದ ನಿನ್ಗೆ ಚಮಡ ಸುಲ್ದು ಹಾಕ್ಬಿಡ್ತಾರೆ ನಿನ್ಗೆ ಅಷ್ಟೇ ಕಣೋ ಅಂತ. ಇಲ್ಲಮ್ಮ, ನಾನು 10 ಸಲ ನೋಡಿದ್ದೀನಿ ಲಾಡು ಬಂದ್ರು, ಅದೇ ಲಾಡು ಎತ್ಕೊಟ್ಟಿದ್ದೀನಿ ಅಂತ. 10 ಲಾಡು ಎಷ್ಟರಲ್ಲಿ ಇಷ್ಟು ಲಾಡು ಉದ್ರಿರೋದು. ನೀಟಾಗಿ ಅದನ್ನ ಉಂಡೆ ಕಟ್ಕೊಂಡು ಶಿವಾರ್ಪಣ ಅಂತ ಮನೆಗೆ ತಗೊಂಡು ಹಂಚ್ಕೊಂಡು ತಿನ್ನೋದು. ಕುಂಭ ಇವತ್ತು ಆ ರೀತಿ. ಯಾವುದೋ ಒಂದು ಈ ರೀತಿಯ ವಿಶೇಷ ಪ್ರಸಾದವೂ ಉಂಟು. ಹಾಗಂತ ನಾನ್ ಮಾಡ್ದಾಗ ಮಾಡಕ್ ಹೋಗ್ಬೇಡಿ, ತಪ್ಪು. ಯೋಗ್ಯತೆ, ಯೋಗ, ಭೋಗ ಇವೆಲ್ಲ ಲೆಕ್ಕಾಚಾರಗಳ. ಆವಾಗ ಏನೋ ಒಂದು ದಶ ಇತ್ತು, ಬಾಧಕ ದಶ, ತುಂಬಾ ನೋವಿನ ದಶ. ಅದೇನೋ ಒಂದು ತುಂಟುತನ ವಯಸ್ಸಿಗೆ ಒಂದು ಮಾಡಿಸಿತ್ತು. ಅದರಿಂದ ಕುಂಭ ಸ್ವಲ್ಪ ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಿ. ಇನ್ನು ಮೀನ ರಾಶಿ, ಚಂದ್ರ ಅಷ್ಟಮ, ಹುಷಾರು. ರಾಹುಸಾರ, ರಾಹು ನಿಮ್ಮನೇಲೆ. ಯಾವುದೋ ಒಂದು ಎಡವಟ್ಟು ನಿರ್ಧಾರ, ಎಡವಟ್ಟು ಕೆಲಸ, ಎಡವಟ್ಟು ಮಾತು, ಏನೋ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಒಂದುಂಟು, ಹುಷಾರು. ನಾವು ಹಾಕಿದ ಪ್ಲಾನ್ ಎಲ್ಲ ಸರಿಯಲ್ಲ, ನೆನಪಿಟ್ಕೊಳ್ಳಿ. ನಾವು ಯೋಚನೆ ಮಾಡಿದ್ದೆಲ್ಲ ಸರಿಯಲ್ಲ. ಈಗ ನೋಡಿ, ನಾನು ಹೇಳಿದೆ ನಾನು ಮಾಡಿದ ತಪ್ಪನ್ನು ನಿಮ್ಮ ಮುಂದ್ಗಡೆ. ಸತ್ಯವೇ, ಓಹೋ ಗುರುಗಳು ಮಾಡೋರೆ, ನಾವು ಮೆಲ್ಲಗೆ. ಅದಕ್ಕೆ ಹೇಳೋದು, ಯಾವುದೇ ಗುರುವನ್ ಫಾಲೋ ಮಾಡಬಾರ್ದು ಅಂತ. ಮಾತಪ್ಪು. ಹೋಗ್ಲೇಬಾರ್ದು. ಏನೇನೋ ಎಡವಟ್ ಮಾಡಿರ್ತೀವಿ ನಾವು. ಸತ್ಯ ಹೇಳ್ತಾನೆ, ನಿಮ್ಮ ಹತ್ರ ಅಂತ ಮುಚ್ಚಿಡೋದು. ನಿಮ್ಮ ಹತ್ರ ಮುಚ್ಚಿಟ್ರೆ ಅದಕ್ಕೆ ಏನು ಮಾತಾಡಬೇಡಿ ಅಂತ ಹೇಳ್ತಿರ್ತಾರೆ. ಹಂಗೂ ನೋಡಿ ಅವಾಗವಾಗ ಈ ತರ ಕಥೆಗಳು ಡಬ್ಬಕ್ ಅಂತ ಬಂದ್ಬಿಡುತ್ತೆ. ಸೊ ಮೀನ ಇವತ್ತು ಈ ತರದ್ ಏನಾದ್ರೂ ಒಂದು ತರಲೆ ತಂದಿಟ್ಕೊತೀನಿ. ಸ್ವಲ್ಪ ನೋಡ್ಕೊಂಡು ಬೇಡ, ಒಂದು 2 ದಿನ 2-3 ದಿನ ಸ್ವಲ್ಪ ಜಾಗ್ರತೆ, ದುಡುಕಬೇಡಿ. 1-2-3 ದಿನ ನೋಡ್ಕೊಂಡು. ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಬುದ್ಧಿ, ಮಾತು, ಆಲೋಚನೆ, ಅದರಲ್ಲೂ ರಾಹು ಸಾರದಲ್ಲಿದ್ದಾನೆ. ರಾಹು ಮೊದಲೇ ಅಲ್ಲಿ ಅರ್ಧಕೋದಂಡ ರಾಹುನಲ್ಲಿ ಕೂತಿದ್ದಾನೆ. ಬುಧನ್ ಸಾರದಲ್ಲಿ ಬೇರೆ ಕೂತಿದ್ದಾನೆ. ನಿಮ್ಮ ಐಡಿಯಾ ಬೇರೆಯವ್ರು ವರ್ಕ್ ಆಗುತ್ತೆ. ಸಮಥಿಂಗ್ ಲೈಕ್ ಕನ್ಸಲ್ಟೆಂಟ್, ಅಡ್ವೈಸರ್, ಈ ರೀತಿ ಟೀಚಿಂಗ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಹಾಸ್ಪಿಟಾಲಿಟಿ ಕನ್ಸಲ್ಟೆಂಟ್ ವೃತ್ತಿ, ಮಧ್ಯವರ್ತಿ, ಟ್ರೇಡರ್, ಈ ರೀತಿಯದ್ದು ಒಂದು ಅಲ್ಪ ಲಾಭದ್ದು ಕೆಲಸ. ತುಂಬಾ ದೊಡ್ಡ ರಿಸ್ಕು, ದೊಡ್ಡ ಬಂಡವಾಳ ಬೇಡ. ಎಷ್ಟು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.